ಹೆಲೋ ಎವ್ರಿವನ್, ವೆಲ್ಕಮ್ ಟು ನೇಟಿವ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCET ಕ್ರ್ಯಾಶ್ ಕೋರ್ಸ್. ಇಲ್ಲಿ ನಾನು ಮಾಡ್ತಿರುವಂಥ ಚಾಪ್ಟರ್ ಇಕೋಸಿಸ್ಟಮ್, ಸೆಕೆಂಡ್ PUCಯ ಲಾಸ್ಟ್ ಯೂನಿಟ್ ಇಕೋಲಜಿಯ 2ನೇ ಚಾಪ್ಟರ್. ಈ ಒಂದು ಚಾಪ್ಟರ್ KCET ನೀಟ್ನಲ್ಲಿ 2ರಿಂದ 3 ಕ್ವಶನ್ಸ್ಗಳನ್ನು ಕೇಳಲ್ಪಡುವ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈಗ ಪ್ರೀವಿಯಸ್ ಇಯರ್ದು ನೀಟ್ ಹಾಗೂ KCET ಕ್ವಶನ್ಸ್ಗಳು ಏನೆಲ್ಲ ಕೇಳಿದ್ರು ನೋಡಿ, ಅದನ್ನು ಈ ಒಂದು ವಿಡಿಯೋ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಹಾಕಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ನಾನು ಪ್ರೀವಿಯಸ್ ಇಯರ್ದು ನೀಟ್ ಮತ್ತು KCET ಕ್ವಶನ್ ಪೇಪರನ್ನು ಸ್ವಲ್ಪ ನೋಡ್ತಾ ಇದ್ದೆ. ಆವಾಗ ಅಲ್ಲಿ ಈ ಒಂದು ಚಾಪ್ಟರ್ ಮೇಲೆ ಏನೆಲ್ಲ ಒಂದು ಕ್ವಶನ್ಸ್ಗಳನ್ನ ಕೇಳಿದ್ರು ನೋಡಿ, ಸ್ವಲ್ಪ ಲೆಂದಿ ಇತ್ತು, ಸ್ವಲ್ಪ ಟ್ವಿಸ್ಟೆಡ್ ಇತ್ತು, ಒಂದು ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸ್ಗಳಿತ್ತು. ಸೊ ಅದೇ ಥರವಾದಂಥ ಒಂದು ಕ್ವಶನ್ ಪೇಪರನ್ನು, ಒಂದು ಪ್ಯಾಟರ್ನನ್ನು ನಾನು ಇಲ್ಲಿ ತಯಾರಿ ಮಾಡಿದ್ದೀನಿ ಕಾನ್ಸೆಪ್ಟ್ ವೈಸು. ನಿಮಗೆ ಈ ಒಂದು ವಿಡಿಯೋ ಸೆಷನನ್ನು ಕೊನೆ ತನಕ ನೋಡಿದರೆ ಖಂಡಿತವಾಗಿಯೂ ನಿಮಗೆ ಅದು ಹೆಲ್ಪ್ ಆಗ್ತದೆ. ಓಕೆ, ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕ್ವೆಶನ್ಗಳನ್ನು ನೋಡೋದಾದರೆ, ಈ ಒಂದು ಇಕೋಸಿಸ್ಟಮ್ ಏನು ಹೇಳ್ತೀವಿ ಅದರದ್ದು ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಪ್ರೊಡಕ್ಟಿವಿಟಿ ಬರುತ್ತೆ, ನಂತರ ಡಿಕಂಪೋಸಿಷನ್ ಬರುತ್ತೆ, ನಂತರ ಬರೋದೇ ಎನರ್ಜಿ ಫ್ಲೋ, ಕೊನೆಯಲ್ಲಿ ಬರೋದೇ ಈ ಒಂದು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಇದಕ್ಕೆ ನಾವು ಬಯೋಜಿಯೋಕೆಮಿಕಲ್ ಸೈಕಲ್ ಅಂತ ಕರಿತೀವಿ. ಈ 4 ಕಾನ್ಸೆಪ್ಟ್ಸ್ಗಳ ಮೇಲೇ ಚಾಪ್ಟರ್ ಇದೆ. ಇದರಿಂದಲೇ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಸ್ವಲ್ಪ ಟ್ರಿಕಿ ಕ್ವಶನ್ಸ್ಗಳನ್ನ ಕೇಳಿಬಿಡ್ತಾರೆ. ಪರ್ಟಿಕ್ಯುಲರ್ಲಿ ಎನರ್ಜಿ ಫ್ಲೋ ಏನಿದೆ, ಅದರಲ್ಲಿ ಬರುವಂಥ ಟ್ರಾಫಿಕ್ ಲೆವೆಲ್ಸು ಹಾಗೂ ಇಕೋಲಾಜಿಕಲ್ ಪಿರಮಿಡ್ಸು, ಮತ್ತು ಪಿರಮಿಡ್ ಆಫ್ ಬಯೋಮಾಸ್ ಬರುತ್ತೆ, ಪಿರಮಿಡ್ ಆಫ್ ಎನರ್ಜಿ ಬರುತ್ತೆ, ಪಿರಮಿಡ್ ಆಫ್ ನಂಬರ್ ಬರುತ್ತೆ, ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್ ಬರುತ್ತೆ. ಇದರ ಮೇಲೆ ಸ್ವಲ್ಪ ಟ್ರಿಕಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ ಕ್ವಶನ್ಸ್ಗಳನ್ನೆಲ್ಲ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇವನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡೋಣ. ಈಗ ಕ್ವಶನ್ ನೋಡಿಬಿಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನಾಟ್ ಅ ಫಂಕ್ಷನಲ್ ಯೂನಿಟ್ ಆಫ್ ಇಕೋಸಿಸ್ಟಮ್ ಅಂತ ಕೇಳಿದ್ದಾರೆ. ಡಿಕಂಪೋಸಿಷನ್, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್, ಎನರ್ಜಿ ಫ್ಲೋ, ಪೊಲ್ಯೂಷನ್ ಅಂತಿದೆ ನೋಡಿ. ಪೊಲ್ಯೂಷನ್ ಆ್ಯಕ್ಚುಲಿ ಅಲ್ಲಿ ಪ್ರೊಡಕ್ಟಿವಿಟಿ ಕೊಡಬೇಕಿತ್ತು, ಅಲ್ಲಿ ಪೊಲ್ಯೂಷನ್ ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಡಿ ಈಸ್ ಆ್ಯಕ್ಚುಲಿ ದ ಕರೆಕ್ಟ್ ಆನ್ಸರ್. ಡ್ರೈವಿಂಗ್ ಫೋರ್ಸ್ ಆಫ್ ಅನ್ ಇಕೋಸಿಸ್ಟಮ್ ಈಸ್, ಈಗ ಒಂದು ಇಕೋಸಿಸ್ಟಮ್ ನಡಿಬೇಕು, ಫಂಕ್ಷನಲ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋದೇ ಸನ್ಲೈಟು. ಯಾಕೆಂತ ಹೇಳಿದ್ರೆ ಈ ಪ್ರೊಡ್ಯೂಸರ್ಸು ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಮಾಡಿ ಒಂದು ಫುಡ್ಡನ್ನು ಉತ್ಪತ್ತಿ ಮಾಡ್ತದೆ, ಆರ್ಗ್ಯಾನಿಕ್ ಮ್ಯಾಟರ್, ಬಯೋಮ್ಯಾಸ್. ಈ ಬಯೋಮಾಸನ್ನು ಯಾರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹರ್ಬಿವೋರಸ್ಸು, ಆ್ಯನಿಮಲ್ಸು ಅಲ್ವಾ, ಕ್ಯಾಟಲ್ಸು, ರ್ಯಾಬಿಟ್ಸು ಅಲ್ವಾ, ಅಥವಾ ಗ್ರಾಸ್ ಹೋಪರ್ಸು. ನಂತರ ಇವುಗಳನ್ನು ತಿನ್ನುವುದು ಯಾವುದು, ಈ ಒಂದು ಸೆಕೆಂಡರಿ ಕನ್ಸ್ಯೂಮರ್ಸು, ಕಾರ್ನಿವೋರಸ್ ಆ್ಯನಿಮಲ್ಸು. ನಂತರ ಇವುಗಳನ್ನ ತಿನ್ನುವಂಥದ್ದು ಕೆಲವು ಬರ್ಡ್ಸ್ ಆಗಿರಬಹುದು ಅಲ್ವಾ, ಹೈಯರ್ ಟ್ರಾಫಿಕ್ ಲೆವೆಲ್. ಸೊ ಒಂದು ಪ್ರೈಮರಿ ಟ್ರಾಫಿಕ್ ಲೆವೆಲಿಂದ ಹಿಡಿದು ಹೈಯರ್ ಟ್ರಾಫಿಕ್ ಲೆವೆಲ್ ತನಕ ಎನರ್ಜಿ ಏನಾಗ್ತದೆ, ಫ್ಲೋ ಆಗ್ತಾ ಇರ್ತದೆ ಯೂನಿಡೈರೆಕ್ಷನಲ್. ಯಾವತ್ತೂ ಈ ಒಂದು 4ನೇ ಒಂದು ಟ್ರಾಫಿಕ್ ಲೆವೆಲ್ ಇರುವಂಥ ಆ್ಯನಿಮಲ್ಸಲ್ಲಿರುವಂಥ ಎನರ್ಜಿ ಫಸ್ಟಿಗೆ ಬರೋದು ಚಾನ್ಸಸ್ ಬಹಳ ಕಡಿಮೆ. ಮೂಮೆಂಟ್ ಈಸ್ ಆಲ್ವೇಸ್ ಒನ್ ಡೈರೆಕ್ಷನ್, ಪ್ರೊಡ್ಯೂಸರಿಂದ ಹಿಡಿದು ಲಾಸ್ಟಿಗೆ ಒಂದು ಕ್ವಾಟರ್ನರಿ ಈ ಟ್ರಾಫಿಕ್ ಲೆವೆಲ್ಗೆ ಹೋಗ್ತದೆ. ಓಕೆ, ಇಲ್ಲಿ ನೋಡೋದಾದರೆ ಒಂದು ಇಕೋಸಿಸ್ಟಮ್ಮು ಕರೆಕ್ಟಾಗಿ ಆ್ಯಕ್ಟಿವೇಟಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿದ್ದೇ ಸನ್ಲೈಟು. ಇಲ್ದಿದ್ರೆ ಏನಾಗ್ತದೆ, ಫೋಟೋಸಿಂಥಸಿಸ್ ಆಗಲ್ಲ, ಅದರಿಂದ ಒಂದು ಇಕೋಸಿಸ್ಟಮ್ ನಡೆಯಲ್ಲ, ಟ್ರಾಫಿಕ್ ಲೆವೆಲ್ ವರ್ಕ್ ಆಗೋದಿಲ್ಲ, ಫುಡ್ ಚೈನ್ ವರ್ಕ್ ಆಗೋದಿಲ್ಲ. ಇಷ್ಟೇ ವಿಷಯ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ, ಸೋಲಾರ್ ಎನರ್ಜಿ. ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಈಸ್ ಫೌಂಡ್ ಇನ್, ಈಗ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಅಂದರೆ ಬಯೋಮಾಸ್, ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲಿ ನೀವು ಜಾಸ್ತಿ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ಟ್ರಾಪಿಕಲ್ ರೈನ್ ಫಾರೆಸ್ಟ್ನಲ್ಲಿ. ಈಗ ಓಷನಲ್ಲಿ ಯಾಕೆ ನೋಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಟ್ರೀಸ್ಗಳು, ಮರಗಳು ಕಡಿಮೆ ಅಂತಲೇ ಆಬ್ಸೆಂಟ್, ಆ್ಯಕ್ಚುಲಿ ಇರೋದೇ ಇಲ್ಲ. ಅದು ಸಸ್ಯಗಳು ಇರಬಹುದು, ಬಟ್ ಫೋಟೋಸಿಂಥಸಿಸ್ ರೇಟ್ ಏನಿದೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆನೇ ಯಾವುದಕ್ಕೆ ಹೋಲಿಸಿದರೆ ನೀವು ಟ್ರಾಪಿಕಲ್ ರೈನ್ ಫಾರೆಸ್ಟಿಗೆ ಹೋಲಿಸಿದರೆ. ಯಾಕಂದರೆ ಅಲ್ಲಿ ಮರಗಳ ಸಂಖ್ಯೆ ಜಾಸ್ತಿ, ಫೋಟೋಸಿಂಥಸಿಸ್ ರೇಟ್ ಕೂಡ ಜಾಸ್ತಿ, ಬಯೋಮಾಸ್ ಪ್ರೊಡಕ್ಷನ್ ಕೂಡ ಜಾಸ್ತಿ. ಪ್ರೊಡಕ್ಟಿವಿಟಿ ಇಸ್ ವೆರಿ ಹೈ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಗ್ರಾಸ್ ಲ್ಯಾಂಡ್ ಯಾಕಾಗಲ್ಲ, ಗ್ರಾಸಸ್ ಅಂತ ಹೇಳಿದ್ರೆ ನೀವೊಂದು ಟ್ರೀ ತಗೊಳ್ಳಿ, ಗ್ರಾಸಿಗೆ ಕಂಪೇರ್ ಮಾಡಿ, ಯಾವ ದೊಡ್ಡದು ಟ್ರೀ. ಆಬ್ವಿಯಸ್ಲಿ ಟ್ರೀಯಲ್ಲಿ ಉತ್ಪತ್ತಿ ಆಗುವಂಥ ಬಯೋಮಾಸ್ ಯಾವತ್ತೂ ಗ್ರೇಟರ್ ದೆನ್ ದಿ ಗ್ರಾಸಸ್. ಓಕೆ, ಡೆಸರ್ಟ್ ಅಲ್ಲಿ ಅಂತೂ ಮರಗಳು ನೋಡೋದೇ ಇಲ್ಲ. ಹಾಗೆ ನೋಡಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, 4ನೇ ಕ್ವಶನಲ್ಲಿ ನಿಮಗೆ 5 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಇನ್ಕರೆಕ್ಟು ವಿತ್ ರೆಸ್ಪೆಕ್ಟ್ ಟು ದ ಫಂಕ್ಷನ್ ಆಫ್ ಅನ್ ಇಕೋಸಿಸ್ಟಮ್. ಸ್ಟ್ರಾಟಿಫಿಕೇಶನ್ ಈಸ್ ದಿ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಷೀಸ್ ಆಕ್ಯುಪೈಯಿಂಗ್ ಡಿಫ್ರೆಂಟ್ ಲೆವೆಲ್ಸ್. ಕರೆಕ್ಟ್ ಅಲ್ವಾ? ಸ್ಟ್ರಾಟಿಫಿಕೇಶನ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಒಂದು ಕಾಡು ತಗೊಂಡ್ರೆ, ಒಂದು ಫಾರೆಸ್ಟ್ ತಗೊಂಡ್ರೆ ಅದರಲ್ಲಿ ನೀವು ಲಾರ್ಜ್ ಟ್ರೀಸ್ ನೋಡ್ತೀರಿ, ಅದಾದಮೇಲೆ ಸಣ್ಣ ಟ್ರೀಸ್ ನೋಡ್ತೀರಿ, ಅದಾದಮೇಲೆ ಪ್ಲ್ಯಾಂಟ್ಸ್ ನೋಡ್ತೀರಿ, ಅದಾದಮೇಲೆ ಶ್ರಬ್ಸ್ ಮತ್ತು ಹರ್ಬ್ಸ್ ನೋಡ್ತೀರಿ. ಸಿ ದ ಲೆವೆಲ್ಸ್, ಈ ಥರ ಲೆವೆಲ್ ಇರುತ್ತಲ್ಲ, ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡಿಫ್ರೆಂಟಾಗಿ ಒಂದು ಈ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಷೀಸ್ ಆಕ್ಯುಪೈಯಿಂಗ್ ಡಿಫ್ರೆಂಟ್ ಲೆವೆಲ್ಸ್ ಅಷ್ಟೇ. ಓಕೆ, ಹಾಗೆ ನೋಡೋದಾದರೆ ಸ್ಟ್ರಾಟಿಫಿಕೇಷನ್ನು ಆಪ್ಷನ್ನು ಅಲ್ಲ, ಸ್ಟೇಟ್ಮೆಂಟ್ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ.
ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆರ್ ದಿ ಫಂಕ್ಷನಲ್ ಕಾಂಪೊನೆಂಟ್ಸ್ ಆಫ್ ದಿ ಇಕೋಸಿಸ್ಟಮ್. ಹೌದಲ್ವಾ? ಫಂಕ್ಷನಲ್ ಕಾಂಪೊನೆಂಟ್ ಅಂದರೆ ಈ 4 ಬರಲೇಬೇಕು, ಅದು ಕರೆಕ್ಟ್ ಇದೆ. The solar input, the cycle of temperature, day length and other climatic conditions regulate the rate of function of the entire ecosystem. ಹೌದು, ಒಂದು ಇಕೋಸಿಸ್ಟಮ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬೇಕಾಗಿರೋದು ಸನ್ಲೈಟು. ಅದಾದಮೇಲೆ ಡೇ ಲೆಂತ್, ಸೊ ದಿನ ಬೆಳಗಿಂದ ಸಂಜೆವರೆಗೆ ಎಷ್ಟು ಡ್ಯೂರೇಷನ್ ಇದೆ. ಒಂದು ಲಾಂಗ್ ಡೇ ಇದ್ರಂತೂ ಬಹಳ ಒಳ್ಳೆಯದು, ಯಾಕಂದರೆ ಸನ್ಲೈಟ್ ಜಾಸ್ತಿ ಅವೈಲೇಬಲ್ ಇರುತ್ತೆ. ಅದಾದಮೇಲೆ ಅದರ್ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಇವುಗಳೆಲ್ಲ ಬೇಕಾಗ್ತದೆ. ಮತ್ತು ಒಂದು ಟೆಂಪರೇಚರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿ, ಇನ್ ಪಾಂಡ್ ಇಕೋಸಿಸ್ಟಮ್ ಆಟೋಟ್ರೋಪ್ಸ್ ಆರ್ ಝೂ ಪ್ಲ್ಯಾಂಕ್ಟನ್ಸ್. ಇಲ್ಲ, ಪಾಂಡಲ್ಲಿ ಆಟೋಟ್ರೋಪ್ಸ್ ಬರೋದಾದರೆ ಫೈಟೋಪ್ಲ್ಯಾಂಕ್ಟನ್ಸ್ ಬರಬೇಕಿತ್ತು. ಓಕೆ, ಅಲ್ಲಿ ರಾಂಗ್ ಆಯಿತು. ಕನ್ಸ್ಯೂಮರ್ಸ್ ಆರ್ ಫೈಟೋಪ್ಲ್ಯಾಂಕ್ಟನ್ಸ್. ಅಲ್ಲ, ಕನ್ಸ್ಯೂಮರ್ಸು ಝೂ ಪ್ಲ್ಯಾಂಕ್ಟನ್ಸ್ ಬರಬೇಕಿತ್ತು. ಸೊ ನಮಗೆ ಡಿ ಸ್ಟೇಟ್ಮೆಂಟ್ ಏನಿದೆ ಅದು ಇನ್ಕರೆಕ್ಟ್ ಇದೆ. ದಟ್ ಕುಡ್ ಬಿ ದ ಆನ್ಸರ್. ನೋಡೋಣ. ದೇರ್ ಈಸ್ ಯೂನಿಡೈರೆಕ್ಷನಲ್ ಮೂವ್ಮೆಂಟ್ ಆಫ್ ಎನರ್ಜಿ ಟುವರ್ಡ್ಸ್ ದ ಹೈಯರ್ ಟ್ರಾಫಿಕ್ ಲೆವೆಲ್ಸ್ ಆ್ಯಂಡ್ ಇಟ್ಸ್ ಡೆಸಿಪೇಷನ್ ಆ್ಯಂಡ್ ಲಾಸ್ ಆ್ಯಸ್ ಹೀಟ್ ಟು ದ ಎನ್ವೈರ್ನ್ಮೆಂಟ್. ಹೌದು, ಈಗ ಒಂದು ಟ್ರಾಫಿಕ್ ಲೆವೆಲ್ ತೊಗೊಂಡ್ರೆ, ಫುಡ್ ಚೈನ್ ತೊಗೊಂಡ್ರೆ, ಲೋವರ್ ಟ್ರಾಫಿಕ್ ಲೆವೆಲಿಂದ ಹಿಡಿದು ಹೈಯರ್ ಟ್ರಾಫಿಕ್ ಲೆವೆಲ್ ತನಕ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಬಟ್ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ 10% ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೀಟ್ ಲಾಸ್ ಇರ್ತದೆ. ಓಕೆ, ಎನರ್ಜಿ ಲಾಸ್ ಆಗ್ತಾ ಹೋಗ್ತದೆ. ಅಲ್ಲಿ ಮೆಟಬಾಲಿಸಮ್ ಪ್ರಾಸೆಸ್ ಆಗ್ತದೆ ಪ್ರತಿ ಲೆವೆಲ್ನಲ್ಲಿ. ಅದಕ್ಕೆ ಎನರ್ಜಿ ಆ್ಯಕ್ಚುಲಿ ಬೇಕಾಗ್ತದೆ. ಸೊ ಎನರ್ಜಿ ಒಂದು ಈಗ ಪ್ರೊಡ್ಯೂಸರ್ನಲ್ಲಿರುವಂತಹ ಒಂದು ಎನರ್ಜಿ ಏನಿದೆ ಅದು ಕನ್ಸ್ಯೂಮರ್ಗೆ ಹೋಗುವಾಗ 10%ನಷ್ಟು ಕಡಿಮೆ ಹೋಗ್ತದೆ. ಸೊ ಯಾವುದೇ ಕಾರಣಕ್ಕೂ ಎಕಲಾಜಿಕಲ್ ಪಿರಮಿಡ್ ಆಫ್ ಎನರ್ಜಿ ಯಾವತ್ತೂ ಅಪ್ರೈಟ್. ಅರ್ಥ ಮಾಡ್ಕೊಳ್ಳಿ, ಇನ್ವರ್ಟೆಡ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ನಂತರ ಬರುತ್ತೆ. ಓಕೆ, ಹಾಗೆ ನೋಡೋದಾದರೆ ಇಲ್ಲಿರುವಂಥ ಎ, ಬಿ, ಸಿ ಮತ್ತು ಇ ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದೆ. ಡಿ ಸ್ಟೇಟ್ಮೆಂಟ್ ಮಾತ್ರ ತಪ್ಪಿದೆ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಪ್ರೈಮರಿ ಪ್ರೊಡಕ್ಟಿವಿಟಿ, ಅದಕ್ಕೆ ನಾರ್ಮಲಿ ಯಾವ ರೀತಿಯಲ್ಲಿ ನೀವು ಮೆಷರ್ ಮಾಡ್ತೀರಿ ಅಂತ ಹೇಳಿದ್ರೆ ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ, ಅಥವಾ ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್ ಈ ಥರನೂ ನೆನ್ಪಿಟ್ಕೊಳ್ಳಿ. ಯೂನಿಟ್ ಬರೆದಿಟ್ಕೊಳ್ಳಿ. ಓಕೆ, ಈಗ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನಪ್ಪ? ಒಂದು ಪ್ಲ್ಯಾಂಟು ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಮಾಡಿದರೆ ಪರ್ ಯೂನಿಟ್ ಟೈಮ್, ಒಂದು ಕೊಟ್ಟಿರುವಂಥ ಸಮಯದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಲಿವಿಂಗ್ ಇನ್ ಎ ಜಿಯೋಗ್ರಫಿಕಲ್ ಏರಿಯಾ, ಇದಕ್ಕೆ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ವಾಟ್ ಈಸ್ ದ ಅಮೌಂಟ್ ಆಫ್ ಬಯೋಮಾಸ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ವಿಚ್ ಇಸ್ ಸಿಂಥಸೈಸ್ ಬೈ ದಿ ಪ್ಲಾಂಟ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪರ್ ಯೂನಿಟ್ ಟೈಮ್ ಇನ್ ಎ ಜಿಯೋಗ್ರಫಿಕಲ್ ಏರಿಯಾ ಈಸ್ ಕಾಲ್ಡ್ ಎಸ್ ಪ್ರೊಡಕ್ಟಿವಿಟಿ ಅಥವಾ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಈಸ್ ಈಕ್ವಲ್ ಟು ದ ಸ್ಟ್ಯಾಂಡಿಂಗ್ ಕ್ರಾಪ್ ಆಫ್ ಅನ್ ಇಕೋಸಿಸ್ಟಮ್. ಸ್ವಲ್ಪ ಟ್ರಿಕಿ ಇದೆ ನೋಡಿ. ಈಸ್ ಈಕ್ವಲ್ ಟು ದ ಸ್ಟ್ಯಾಂಡಿಂಗ್ crop of an ecosystem. What is standing crop? Standing crop ಅಂದರೆ it is the amount of biomass which is present in the ಒಂದು ಲಿವಿಂಗ್ ಕಾಂಪೊನೆಂಟ್. ಒಂದು ಈಗ ಸ್ಪೀಷೀಸ್ ಡೈವರ್ಸಿಟಿಯನ್ನು ತಗೊಂಡ್ರೆ ಒಂದು ಇಕೋಸಿಸ್ಟಮಲ್ಲಿ ಅವುಗಳಲ್ಲಿ ಎಷ್ಟು ಬಯೋಮಾಸ್ ಇದೆ. ಸೊ ಪ್ರೊಡಕ್ಟಿವಿಟಿ ಅನ್ನೋದು ಪ್ಲ್ಯಾಂಟಿಂದ ಉತ್ಪತ್ತಿ ಆಗುವಂಥದ್ದು. ಒಂದು ಲಿವಿಂಗ್ ಕಾಂಪೊನೆಂಟ್ಲಿ ಇರುವಂಥ ಬಯೋಮಾಸು ಅದು ಫೋಟೋಸಿಂಥಸಿಸ್ನಿಂದ ಆಗಿರಬಹುದು, ಅಥವಾ ಮೇ ಬಿ ಲೈಕ್ ಅದು ಆ್ಯನಿಮಲಲ್ಲಿ ಇರಬಹುದು, ಅಥವಾ ಆ್ಯನಿಮಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಪ್ರಾಡಕ್ಟನ್ನು ತಿನ್ನುತ್ತಲ್ವ, ಸೊ ಅದಕ್ಕೆ ಬಯೋಮಾಸ್ ಬಂದಿರಬಹುದು. ಸೊ ಇಟ್ ಕ್ಯಾನಾಟ್ ಬಿ ಈಕ್ವಲ್ ಟು ದಿ ಸ್ಟ್ಯಾಂಡಿಂಗ್ ಕ್ರಾಪ್. ಯಾವುದು? ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ಆಪ್ಷನ್ ಏನಿದೆ ಅದು ಸರಿಯಾದ ಉತ್ತರ ಅಲ್ಲ. ಈಸ್ ಗ್ರೇಟೆಸ್ಟ್ ಇನ್ ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಇಲ್ಲ, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಆಗಿದ್ರೆ ಜಾಸ್ತಿ ಇರಬೇಕು, ಯಾಕಂದರೆ ಮರಗಳು ಜಾಸ್ತಿ. ನೋಡಿ, ಈಗ ಅಕ್ವಾಟಿಕ್ ಎಕೋಸಿಸ್ಟಮ್ ತಗೊಂಡ್ರೆ ಅಲ್ಲಿ ಎಲ್ಲಿದೆ ಗಿಡಗಳು, ಮರಗಳು. ಫೋಟೋಸಿಂಥಸಿಸ್ ರೇಟ್ ಬಹಳ ಕಡಿಮೆ, ಬಯೋಮಾಸ್ ಕೂಡ ಕಡಿಮೆ, ಪ್ರೈಮರಿ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ. ನೆನ್ಪಿಟ್ಕೊಳ್ಳಿ. ಈಸ್ ದ ರೇಟ್ ಆಫ್ ಕನ್ವರ್ಷನ್ ಆಫ್ ಲೈಟ್ ಅಂದರೆ ಸನ್ಲೈಟ್ ಟು ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ ಅಂದರೆ ATP NADPH. ನೆನಪಿದೆ ಅಲ್ವಾ ನಿಮಗೆ ಡಾರ್ಕ್ ರಿಯಾಕ್ಷನಲ್ಲಿ? ಓಕೆ, ನಾನ್ ಎಕೋಸಿಸ್ಟಮ್ ಕರೆಕ್ಟ್ ಅಲ್ವಾ? ಯಾಕಂದರೆ ನಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ಹೆಕ್ಸೋ ಶುಗರ್, ದಟ್ ಈಸ್ ನಥಿಂಗ್ ಬಟ್ ಗ್ಲೂಕೋಸ್ ನಂತರ ಸ್ಟಾರ್ಚ್ ಆಗ್ತದೆ. ಸೊ ಪ್ರೈಮರಿ ಪ್ರೊಡಕ್ಟಿವಿಟಿ ಇಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್. ವಾಟ್ ಈಸ್ ಫೋಟೋಸಿಂಥಸಿಸ್? ಕೆಮಿಕಲ್ ಎನರ್ಜಿಯನ್ನು ಉತ್ಪತ್ತಿ ಮಾಡೋದು ಯಾವುದರ ಮುಖಾಂತರ? ಲೈಟ್ ಎನರ್ಜಿಯಿಂದ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಸ್ವಲ್ಪ ಟ್ರಿಕಿ, ಅರ್ಥ ಮಾಡ್ಕೊಳ್ಳಿ. ಈಸ್ ಇನ್ವರ್ಟೆಡ್ ಇನ್ ಸಮ್ ಅಕ್ವಾಟಿಕ್ ಇಕೋಸಿಸ್ಟಮ್. ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಇನ್ವರ್ಟೆಡ್, ಅದು ಬರೋದಿಲ್ಲ. ಇನ್ವರ್ಟೆಡ್ ಅಂತ ಬರೋದು ನಿಮಗೆ ಈ ಪಿರಮಿಡ್ ತೊಗೊಂಡ್ರೆ, ಪಿರಮಿಡ್ ಆಫ್ ಬಯೋಮಾಸು, ಪಿರಮಿಡ್ ಆಫ್ ಎನರ್ಜಿ ಅಥವಾ ಪಿರಮಿಡ್ ಆಫ್ ನಂಬರ್ ತೊಗೊಂಡ್ರೆ ಮಾತ್ರ ನಿಮಗೆಲ್ಲೋ ಪಾಸಿಬಿಲಿಟಿ ಬರಬಹುದು. ಇನ್ವರ್ಟೆಡ್ ಬರ್ಬೋದು ಅಥವಾ ಅಪ್ರೇಟ್ ಬರ್ಬೋದು. ಅದು ನಂತರ ನೋಡೋಣ. ಅದು ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ ಅಲ್ಲ. ಆಪ್ಷನ್ ಸಿ ಕರೆಕ್ಟ್ ಇದೆ. 6ನೇ ಕ್ವಶನ್ಗೆ ಬಂದಿದ್ದೀನಿ ನೋಡಿ. ದ ಪರ್ಸೆಂಟೇಜ್ ಆಫ್ ಇನ್ಸಿಡೆಂಟ್ ಸೋಲಾರ್ ರೇಡಿಯೇಷನ್ಸ್ ಟ್ರಾಪ್ಡ್ ಬೈ ಪ್ರೊಡ್ಯೂಸರ್ಸ್ ಟು ಪರ್ಫಾರ್ಮ್ ಫೋಟೋಸಿಂಥಸಿಸ್ ಆ್ಯಂಡ್ ಪ್ರೊಡ್ಯೂಸ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಕಾಲ್ಡ್ assimilation efficiency, net production efficiency, trophic level efficiency, photosynthetic efficiency. ಅರ್ಥ ಮಾಡ್ಕೊಳ್ಳಿ, ಒಂದು ಪ್ಲ್ಯಾಂಟ್ ಫೋಟೋಸಿಂಥಸಿಸ್ ಮಾಡಬೇಕಾದ್ರೆ ಏನು ಬೇಕು? ಸನ್ಲೈಟ್ ಬೇಕು. ಇಟ್ ಈಸ್ ದ ಎಬಿಲಿಟಿ ಆಫ್ ದಿ ಪ್ಲ್ಯಾಂಟ್ ಟು ಪ್ರೊಡ್ಯೂಸ್ ದಿ ಫುಡ್ ಅಥವಾ ಬಯೋಮಾಸ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಥ್ರೂ ಫೋಟೋಸಿಂಥಸಿಸ್.
ಇದಕ್ಕೆ ನಾವೇನು ಕರಿತೀವಿ ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ, ಬಹಳ ಇಂಪಾರ್ಟೆಂಟ್. ಆ್ಯಂಡ್ ದ ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ ವೇರೀಸ್ ಫ್ರಮ್ ಪ್ಲ್ಯಾಂಟ್ ಟು ಪ್ಲ್ಯಾಂಟ್, ಡಿಪೆಂಡ್ಸ್ ಆಗ್ತದೆ. ಬಹಳಷ್ಟು ಮ್ಯಾಟ್ರ್ ಬರುತ್ತೆ ಫ್ಯಾಕ್ಟರ್ಸು. ಟೆಂಪರೇಚರ್ ಬರ್ಬೋದು, ಸಾಯಿಲ್ ಮಿನರಲ್ ಅವೈಲಬಿಲಿಟಿ ಬರಬಹುದು, ನೀರಿನ ಅವೈಲಬಿಲಿಟಿ ಬರಬಹುದು, ಅಥವಾ ಈ ಲೀಫ್ ಹೇಗಿದೆ, ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಿದೆಯಾ ಇಲ್ವಾ, ಬಹಳಷ್ಟು ಮ್ಯಾಟ್ರ್ ಬರುತ್ತೆ. ಕ್ಲೋರೋಫಿಲ್ ಎಷ್ಟಿದೆ, ಇದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ನಾವು ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ, ಮೋರ್ ದ ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಗೋಯಿಂಗ್ ಟು ಬಿ ಹೈ. ಇಷ್ಟೇ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೋಡಿ, ಇದು ಪ್ರೊಡಕ್ಟಿವಿಟಿಯಿಂದ ತೆಗೆದಿರುವಂಥ ಒಂದು ಕ್ವೆಶ್ಚನ್ನು. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್, ಈಗ ಎನ್ ಪಿ ಪಿ ನಿಮಗೆ ಗೊತ್ತಿರ್ಬೋದು. ಎನ್ ಪಿ ಪಿ ಅಂದರೆ ಏನಪ್ಪ, ಜಿ ಪಿ ಪಿ ಮೈನಸ್ ಆರ್. ವಾಟ್ ಈಸ್ ಆರ್? ರೆಸ್ಪಿರೇಷನ್ ಲಾಸ್. ಜಿ ಪಿ ಪಿ ಅಂದರೆ ಇಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಬಯೋಮಾಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಪ್ಲ್ಯಾಂಟ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇನ್ ಎ ಗಿವನ್ ಟೈಮ್, ಅಥವಾ ಯೂನಿಟ್ ಏರಿಯಾ ಅಥವಾ ಯೂನಿಟ್ ಟೈಮ್. ಅರ್ಥ ಮಾಡ್ಕೊಳ್ಳಿ, ಟೋಟಲ್ ಅಮೌಂಟ್ ಆಫ್ ಬಯೋಮಾಸ್. ಈಗ ನಾವೀಗ ಮಾವಿನ ಮರನ ತೊಗೊಂಡ್ರೆ 1 ವರ್ಷ ನೋಡಿ, ಯೂನಿಟ್ ಟೈಮ್ ಆಯಿತು 1 ವರ್ಷ. ಈ 1 ವರ್ಷದಲ್ಲಿ 1000 ಕಿಲೋ ಕ್ಯಾಲರಿಯಷ್ಟು ಎನರ್ಜಿಯನ್ನು ಉತ್ಪತ್ತಿ ಮಾಡ್ತದೆ ಒಂದು ಮಾವಿನ ಮರ. ಅರ್ಥ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಟೋಟಲ್ ಅಮೌಂಟ್ ಆಫ್ ಬಯೋಮಾಸ್ ಪ್ರೊಡ್ಯೂಸ್ಡ್ ಬೈ ದಿ ಮ್ಯಾಂಗೋ ಟ್ರೀ. ಅದರಲ್ಲಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ 600 ಮಾತ್ರ ಇರ್ತದೆ. ಹಾಗಾದರೆ 400 ಕಿಲೋ ಕ್ಯಾಲರೀಸ್ ಎಲ್ಲಿ ಹೋಯಿತು? ಆ ಪ್ಲ್ಯಾಂಟ್ 1 ವರ್ಷ ಬದುಕಬೇಕಾದ್ರೆ ಈ ಮೆಟಬಾಲಿಸಮ್ ಪ್ರಾಸೆಸನ್ನು ಮಾಡಬೇಕಾ ಬೇಡವಾ? ಆಬ್ವಿಯಸ್ಲಿ ರೈಟ್. ಮೆಟಬಾಲಿಸಮ್ ಅಂದರೆ ಸಮ್ ಟೋಟಲ್ ಆಫ್ ಕೆಮಿಕಲ್ ರಿಯಾಕ್ಷನ್, ಅಲ್ಲಿ ಬಹಳಷ್ಟು ಕ್ರಿಯೆಗಳು ನಡೀತಾ ಇರ್ತದೆ ಪ್ಲ್ಯಾಂಟಿಗೆ, ಬದುಕಬೇಕಲ್ವಾ? ಸೊ 1000 ಕಿಲೋ ಕ್ಯಾಲರಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇದ್ದರೂ ಕೂಡ 400 ಕಿಲೋ ಕ್ಯಾಲರಿಯಷ್ಟು ಎನರ್ಜಿ ರೆಸ್ಪಿರೇಟರಿ ಲಾಸ್ ಆಗಿ ಹೋಗಿಬಿಡ್ತದೆ. ಅದಕ್ಕೆ ಬೇಕಲ್ವ ಬದುಕಲಿಕ್ಕೆ? ಹಾಗಾದರೆ ನಿಮ್ಮ ಹತ್ರ ಈಗ ಮರದಲ್ಲಿ ಉಳಿದಿರುವಂಥ ಎನರ್ಜಿ ಎಷ್ಟು? ದಟ್ ಈಸ್ ಅವೈಲೇಬಲ್ ಫಾರ್ ದಿ ಕನ್ಸ್ಯೂಮರ್ಸು. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅದು. ಈಗ ಒಂದು ದನ ಅದನ್ನು ಬಂದು ತಿಂದರೆ ಅದಕ್ಕೆ ಸಿಗೋದೆಷ್ಟು? 600 ಕಿಲೋ ಕ್ಯಾಲರೀಸ್ ಮಾತ್ರ, ನಾಟ್ 1000. ಸೊ ಎನ್ ಪಿ ಪಿ ಈಸ್ ಆಲ್ವೇಸ್ ಲೆಸ್ಸರ್ ದೆನ್ ಜಿ ಪಿ ಪಿ. ಬರೆದಿಟ್ಕೊಳ್ಳಿ. ದ ವ್ಯಾಲ್ಯೂ ಜಿ ಪಿ ಪಿ ಈಸ್ ಆಲ್ವೇಸ್ ಹೈಯರ್, ಎನ್ ಪಿ ಪಿ ಆಲ್ವೇಸ್ ಲೋವರ್. ಇದು ಬರುತ್ತೆ ನೆಕ್ಸ್ಟು, ಗೊತ್ತಿರಬೇಕು ನಿಮಗೆ. ಹಾಗೆ ನೋಡಿದ್ರೆ ಆಪ್ಷನ್ ಬಿ, ಜಿ ಪಿ ಪಿ ಮೈನಸ್ ರೆಸ್ಪಿರೇಷನ್ ಲಾಸ್, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್ ಲಾಸ್ is nothing but net primary productivity. What is NPP? It is the available biomass for the consumers. ಅಷ್ಟೇ. Next, in relation to gross primary productivity and net primary productivity ನೋಡಿ of an ecosystem, which one of the following statements is correct? ಈಗ ಜಿ ಪಿ ಪಿ ಹಾಗೂ ಎನ್ ಪಿ ಪಿ ರಿಲೇಟೆಡ್ ಕ್ವಶನ್ ಇದು, ಅಬ್ಸರ್ವ್ ಮಾಡಬೇಕು. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆರ್ ಒನ್ ಆ್ಯಂಡ್ ಸೇಮ್ ಇಲ್ಲ. ಜಿ ಪಿ ಪಿ ಅಂದರೆ ಇಟ್ ಈಸ್ ದ ಟೋಟಲ್ ಬಯೋಮಾಸ್ ಪ್ರೊಡ್ಯೂಸ್ಡ್ ಬೈ ದಿ ಪ್ಲ್ಯಾಂಟ್. ಅರ್ಥ ಮಾಡ್ಕೊಳ್ಳಿ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಇಟ್ ಈಸ್ ದಿ ಅವೈಲೇಬಲ್ ಬಯೋಮಾಸ್. ಅರ್ಥ ಆಯ್ತಾ? ಫಾರ್ ದಿ ಕನ್ಸಂಪ್ಷನ್ ಆಫ್ ದಿ ಕನ್ಸ್ಯೂಮರ್ಸ್. ಎಷ್ಟೇ. ಸೊ ಅದೆರಡು ಸೇಮ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕೇಳಿದ್ದಾರೆ. ರಿಲೇಷನ್ ಬೇಕಲ್ವಾ? ಯಾಕಂದರೆ ಜಿ ಪಿ ಪಿಯಲ್ಲೇ ಬರೋದು ಎನ್ ಪಿ ಪಿ ಮತ್ತು ರೆಸ್ಪಿರೇಷನ್ ಲಾಸ್. ರಿಲೇಷನ್ ಇದೆ ಆಬ್ವಿಯಸ್ಲಿ, ಬಿಕಾಸ್ ಇಟ್ ಈಸ್ ಪ್ರೊಡಕ್ಟಿವಿಟಿ. ಅದೆಲ್ಲ ಬೇಕಾಗ್ತದೆ. ಅದು ಕೂಡ ತಪ್ಪಿದೆ ನೋಡಿ, ಆನ್ಸರ್ ಅಲ್ಲ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಆಲ್ವೇಸ್ ಲೆಸ್ ದೆನ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕೊಟ್ಬಿಟ್ಟಿದ್ದಾರೆ. ಜಿ ಪಿ ಪಿ ಈಸ್ ಆಲ್ವೇಸ್ ಹೈಯರ್ ಅಲ್ವಾ, ಆಲ್ವೇಸ್ ಮೋರ್ ದೆನ್ ದಿ ಎನ್ ಪಿ ಪಿ. ಸೊ ಅದು ಕೂಡ ತಪ್ಪು. ಲಾಸ್ಟ್ ನೋಡೋಣ, ಅದೇ ಕರೆಕ್ಟ್ ಆನ್ಸರ್. ಈಗ ಜಿ ಪಿ ಪಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಆಲ್ವೇಸ್ ಮೋರ್ ದೆನ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಪ್ಷನ್ ಡಿ ಕರೆಕ್ಟ್. 9ನೇ ಕ್ವೆಶ್ಚನ್, ದ ಸ್ಟೋರೇಜ್ ಆಫ್ ಎನರ್ಜಿ ಎಟ್ ಕನ್ಸ್ಯೂಮರ್ಸ್ ಲೆವೆಲ್ ಈಸ್. ಈಗ ಕನ್ಸ್ಯೂಮರ್ ಅದರಲ್ಲಿ ಒಂದು ಎನರ್ಜಿ ಇದೆ. ಯಾಕಿದೆ? ಬಿಕಾಸ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಪ್ಲ್ಯಾಂಟು ಒಂದು ಬಯೋಮಾಸನ್ನು ಉತ್ಪತ್ತಿ ಮಾಡೋದು. ಓಕೆ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಯಿತು. ನಂತರ ರೆಸ್ಪಿರೇಷನ್ ಲಾಸ್ ಆದ ನಂತರ ಉಳಿಯೋದು ಯಾವುದು? ಎನ್ ಪಿ ಪಿ. ಈಗ ಎನ್ ಪಿ ಪಿ ಅಂತ ಹೇಳಿದ್ರೆ ಒಂದು ಕನ್ಸ್ಯೂಮರ್ ಬಂದ್ಬಿಟ್ಟು ಆ ಪ್ಲ್ಯಾಂಟನ್ನು ತಿಂದರೆ ಎನ್ ಪಿ ಪಿ ಏನಿತ್ತು 600 ಕಿಲೋ ಕ್ಯಾಲರೀಸ್, ಆವಾಗಲೇ ಎಕ್ಸಾಂಪಲ್ ಹೇಳಿದಲ್ಲ, ಅದು ಈಗ ಒಂದು ಆ್ಯನಿಮಲ್ ದೇಹಕ್ಕೆ ಹೋಯಿತು. ಅರ್ಥ ಮಾಡ್ಕೊಳ್ಳಿ, ದೇ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್. ಈಗ ಆ್ಯನಿಮಲಲ್ಲಿ ಇರುವಂತಹ ಬಯೋಮಾಸಿಗೆ ನಾವೇನು ಕರಿತೀವಿ? ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ದಟ್ ಈಸ್ ದ ಕ್ವೆಶನ್. ದ ಸ್ಟೋರೇಜ್ ಆಫ್ ಎನರ್ಜಿ, ದ ಅಮೌಂಟ್ ಆಫ್ ಬಯೋಮಾಸ್ ವಿಚ್ ಈಸ್ ಆ್ಯಕ್ಚುಲಿ ಪ್ರೊಡ್ಯೂಸ್ಡ್ ಬೈ ದಿ ಕನ್ಸ್ಯೂಮರ್. ಅರ್ಥ ಆಯ್ತಾ? ಆಫ್ಟರ್ ಈಟಿಂಗ್ ದ ಪ್ಲ್ಯಾಂಟ್ ಪ್ರಾಡಕ್ಟ್. ಸೊ ಸೆಕೆಂಡರಿ ಪ್ರೊಡಕ್ಟಿವಿಟಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. 10ನೇ ಕ್ವೆಶನ್ ಬಂದಿದ್ದೀವಿ ನೋಡಿ. ದ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಡೀರ್ ಇನ್ ಫಾರೆಸ್ಟ್ ಇಕೋಸಿಸ್ಟಮ್ ಈಸ್ ಕಾಲ್ಡ್. ನೋಡಿ, ಇಂಡೈರೆಕ್ಟ್ ಕ್ವೆಶನ್, ಸೇಮ್ ಅದು ಇಂಡೈರೆಕ್ಟ್ ಅಲ್ವಾ. ಡೀರ್ ಅಂತ ಹೇಳಿದ್ರೆ ಹರ್ಬಿವೋರ್, ಇಟ್ ಆಕ್ಯುಪೈಸ್ ದಿ ಸೆಕೆಂಡ್ರಿ ಟ್ರಾಫಿಕ್ ಲೆವೆಲ್ ಅಲ್ವಾ. ಇದಕ್ಕೆ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ ಅಥವಾ ಹರ್ಬಿವೋರ್ಸ್ ಅಂತ ಕರಿತೀವಿ. ಸೊ ಹಾಗೆ ನೋಡೋದಾದರೆ ಸೆಕೆಂಡರಿ ಪ್ರೊಡಕ್ಟಿವಿಟಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನೆನ್ಪಿಟ್ಕೊಳ್ಳಿ, ದೇರ್ ಇಸ್ ನೋ ಕನ್ಫ್ಯೂಷನ್ ಆ್ಯಕ್ಚುಲಿ. ದ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಡೀರ್
ಇನ್ ಫಾರೆಸ್ಟ್ ಇಕೋಸಿಸ್ಟಮ್ ಅಂತ ಕೇಳಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ವಾಟ್ ಸೆಕೆಂಡ್ರಿ ಪ್ರೊಡಕ್ಟಿವಿಟಿ. ಯಾಕೆಂತ ಹೇಳಿದ್ರೆ ಹಿಂದಿನ ಕ್ವಶನ್ ನೋಡಿ, ದ ಸ್ಟೋರೇಜ್ ಆಫ್ ಎನರ್ಜಿ ಎಟ್ ಕನ್ಸ್ಯೂಮರ್ಸ್ ಲೆವೆಲ್, ದಟ್ ಈಸ್ ಆಲ್ಸೋ ಸೆಕೆಂಡ್ರಿ ಪ್ರೊಡಕ್ಟಿವಿಟಿ. ಇಷ್ಟೇ. ಓಕೆ, ಯಾವುದೇ ಆ್ಯನಿಮಲ್ ಒಂದು ಬಯೋಮಾಸನ್ನು ಉತ್ಪತ್ತಿ ಮಾಡಿದರೆ ಆಫ್ಟರ್ ಈಟಿಂಗ್ ಎ ಪ್ಲಾಂಟ್ ಪ್ರಾಡಕ್ಟ್, ಅದಕ್ಕೆ ನಾವು ಸೆಕೆಂಡ್ರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ 11ನೇ ಕ್ವಶನ್ ಹೋಗೋಣ. ದ ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ದ ಹೋಲ್ ಬಯೋಸ್ಪಿಯರ್ ಈಸ್ ಅಪ್ರಾಕ್ಸಿಮೇಟ್ಲಿ. ಎನ್ ಸಿ ಆರ್ ಟಿಲಿ ಕೊಟ್ಟಿದ್ದಾರೆ, ಅದಕ್ಕೆ ಈ ಕ್ವಶನನ್ನು ಹಾಕಿದ್ದೀನಿ, ನೀವೆಲ್ಲಾದರೂ ಓದೋದೇ ಮರ್ತು ಹೋಗ್ಬಿಟ್ರೆ ಅಂತ ಹೇಳಿ. ಆಪ್ಷನ್ ಬಿ 150 ಬಿಲಿಯನ್ ಟನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದರೆ ಇಡೀ ಒಂದು ಬಯೋಸ್ಪಿಯರ್ ಅರ್ಥನಲ್ಲಿ ಉತ್ಪತ್ತಿಯಾಗುವಂತಹ ಒಂದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಎಷ್ಟು ಅಂತ ಹೇಳಿದ್ರೆ 150 ಬಿಲಿಯನ್ ಟನ್ಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬಯೋಮಾಸ್. ಆಪ್ಷನ್ ಬಿ. ಅದೇ ಕ್ವಶನ್ ನೋಡಿ, ಅದೇ ಥರವಾದ ಇನ್ನೊಂದು ಕ್ವಶನ್ನು, ದ ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ದಿ ಓಷನ್ನಲ್ಲಿ ಕಡಿಮೆ ಇರಬೇಕು, ಎಷ್ಟಿರುತ್ತೆ ಅಂತ ಹೇಳಿದ್ರೆ 55 ಬಿಲಿಯನ್ ಟನ್ಸ್. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಇದು ಫ್ಯಾಕ್ಟ್ ಬೇಸ್ಡು, ನೆನ್ಪಿಟ್ಕೊಂಡ್ರೆ ಸಾಕು, ಕೇಳಿಬಿಟ್ರೆ ಈಸಿಯಾಗಿ ಉತ್ತರಿಸ್ಬೋದು. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಈಸ್ ಹೈಯರ್ ಇನ್ ಅಂತ, NPP ಈಸ್ ಹೈಯರ್ ಇನ್ ಫಾರೆಸ್ಟ್ ಇಕೋಸಿಸ್ಟಮ, ಓಷನ್ ಇಕೋಸಿಸ್ಟಮ, ಎಸ್ಚುರಿ ಇಕೋಸಿಸ್ಟಮ, ಪಾಂಡ್ ಇಕೋಸಿಸ್ಟಮ. ನೋಡಿ, BCD ಏನಿದೆ ಅದು ಅಕ್ವಾಟಿಕ್ ಇಕೋಸಿಸ್ಟಮ್ ಆಯಿತು. ಉಳಿದಿರೋದು ಯಾವುದು? ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಫಾರೆಸ್ಟ್ನಲ್ಲಿ ಯಾವತ್ತು ಪ್ರೊಡಕ್ಟಿವಿಟಿ ಏನಿದೆ, ಪ್ರೈಮರಿ ಆಗಿರ್ಬೋದು, ಗ್ರಾಸ್ ಆಗಿರಬಹುದು, ಈಸ್ ಆಲ್ವೇಸ್ ಹೈಯರ್. ಆಪ್ಷನ್ ಎ ಕರೆಕ್ಟ್, ನೆನ್ಪಿಟ್ಕೊಳ್ಳಿ. NPP ಈಸ್ ಹೈಯರ್ ಇನ್ ಫಾರೆಸ್ಟ್ ಇಕೋಸಿಸ್ಟಮ್. ಬಯೋಮಾಸ್ ಪ್ರೊಡಕ್ಷನ್ ಕೂಡ ಫಾರೆಸ್ಟ್ ಇಕೋಸಿಸ್ಟಮ್ನಲ್ಲಿ ಜಾಸ್ತಿ. ನೆಕ್ಸ್ಟ್ 14ನೇ ಕ್ವಶನ್ನು, ಡಿಕಂಪೋಸರ್ಸ್ ಆರ್ ಅಂತಿದೆ. ಆಟೋಟ್ರೋಪ್ಸ್ ಅಲ್ಲ, ದೇ ಆರ್ ಹೆಟೆರೋಟ್ರೋಪ್ಸ್. ಬರೆದಿಟ್ಕೊಳ್ಳಿ, NCERT ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೋಡಿ, ಬಿ ಆಟೋ ಹೆಟೆರೋಟ್ರೋಪ್ಸು, ಆರ್ಗನೋ ಹೆಟೆರೋಟ್ರೋಪ್ಸ್ ಅಂತ ಏನೋ ಕೊಟ್ಟಿದ್ದಾರೆ. ಇಲ್ಲ, ನೋ. ಆಪ್ಷನ್ ಡಿ ಹೆಟೆರೋಟ್ರೋಪ್ಸ್. ಅರ್ಥ ಮಾಡ್ಕೊಳ್ಳಿ. ಡಿಕಂಪೋಸರ್ಸಲ್ಲಿ ನೀವು ಮೇಯ್ನಾಗಿ ತಿಳಿಬೇಕಾಗಿದ್ದು ಡಿಟ್ರಿಟ್ರಸ್, ಅಂದರೆ ಇಟ್ಸ್ ದಿ ರಾ ಮಟೀರಿಯಲ್ ವಿಚ್ ಆ್ಯಕ್ಚುಲಿ ಅಂಡರ್ಗೋಸ್ ಡಿಕಂಪೋಸಿಷನ್. ಡಿಟ್ರಿವೋರ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದಿ ಆರ್ಗ್ಯಾನಿಸಮ್ಸ್, ಈಗ ಅರ್ಥವರ್ಮು, ವಿಚ್ ಆ್ಯಕ್ಚುಲಿ ಬ್ರೇಕ್ಸ್ ದಿ ಡಿಟ್ರಿಟಸ್ ಇಂಟು ಸಿಂಪಲ್ ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿ. ಅಷ್ಟೇ. ಒಂದು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡನ್ನು ಸಿಂಪಲ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿ ಪರಿವರ್ತಿಸುವುದೇ ಇದಕ್ಕೆ ನಾವು ಡಿಕಂಪೋಸಿಷನ್ ಅಂತ ಕರಿತೀವಿ. ಇದರಲ್ಲಿ 5 ಸ್ಟೆಪ್ ಇದೆ. ಯಾವುದೆಲ್ಲ ಇದೆ ಅಂತ ಗೊತ್ತಿದೆಯಾ? ಫಸ್ಟ್ ಬರೋದು ಫ್ರಾಗ್ಮೆಂಟೇಷನ್ ಬರುತ್ತೆ, ನಂತರ ಬರೋದು ಲೀಚಿಂಗು, ಅದಾದ ಮೇಲೆ ಬರೋದು ಕೆಟಬಾಲಿಸಮ್, ನಂತರ ಬರೋದು ಹ್ಯೂಮಿಫಿಕೇಷನ್, ಕೊನೆಯಲ್ಲಿ ಬರೋದು ಮಿನರಲೈಸೇಷನ್. ಅದರ ಮೇಲೆ ಕ್ವಶನ್ಸ್ ಇದೆ, ನೋಡೋಣ. ಈಗ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಂಟು ಸಿಂಪಲ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸು. ಈಗಷ್ಟೇ ಹೇಳಿದ್ದೀನಿ. ಆಪ್ಷನ್ ಬಿ ನೇರವಾಗಿ ಹೋಗ್ಬೋದು. ಸೊ ಇದಕ್ಕೊಂದು ಕೋಡ್ ಇದೆ, ಬೇಕಾದ್ರೆ ನೆನ್ಪಿಟ್ಕೊಳ್ಳೋದಾದರೆ ಫ್ಲೈ ಕ್ಯಾಟ್ ಹಮ್ಮಿ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಫನ್ನಿ ಇದೆ. ಫ್ಲೈ ಕ್ಯಾಟ್ ಹಮ್ಮಿ. ಫ್ಲೈ ಎಫ್ ಇದೆ ನೋಡಿ, ಫ್ರಾಗ್ಮೆಂಟೇಷನ್, ಅಲ್ಲಿ ಎಲ್ ಬರುತ್ತೆ, ಫ್ಲೈ ಎಲ್, ಲೀಚಿಂಗ್ ಬರುತ್ತೆ. ಕ್ಯಾಟ್ ಸಿ ಕ್ಯಾಟಬಾಲಿಸಮ್ ಆಯಿತು. ಹಮ್ಮಿ HU ಅದು ಹ್ಯೂಮಿಫಿಕೇಷನ್. ಅರ್ಥ ಮಾಡ್ಕೊಳ್ಳಿ. MI ಲಾಸ್ಟ್ಗೆ ಮಿನರಲೈಸೇಷನ್. ಫ್ಲೈ ಕ್ಯಾಟ್ ಹಮ್ಮಿ ನೆನ್ಪಿಟ್ಕೊಳ್ಳಿ. ಆರ್ಡರ್ ಏನಾದರೂ ಕನ್ಫ್ಯೂಷನ್ ಇದ್ದರೆ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ಈಗ ನೋಡಿ, ಪುನಃ ಡಿಕಂಪೋಸಿಷನಿಂದ ಇನ್ನೊಂದು ಕ್ವಶನ್ ಇದೆ. ಮ್ಯಾಚ್ ದಿ ಕಾಲಮ್ಸ್. ಹ್ಯೂಮಿಫಿಕೇಷನ್, ಲೀಚಿಂಗ್, ಕೆಟಬಾಲಿಸಮ್, ಮಿನರಲೈಸೇಷನ್ ಮತ್ತು ಫ್ರಾಗ್ಮೆಂಟೇಷನ್. ಸೊ ನಾವು ಫ್ರಾಗ್ಮೆಂಟೇಷನಿಂದಲೇ ಸ್ಟಾರ್ಟ್ ಮಾಡೋಣ, ಫಸ್ಟ್ ಸ್ಟೆಪ್ಪಿಂದ ಅಲ್ವಾ. ಈಸಿ ಇದೆ. ಫ್ರಾಗ್ಮೆಂಟೇಷನ್ ಅಂತ ಹೇಳಿದ್ರೆ ಒಂದು ಬ್ರೇಕ್ ಡೌನು, ಫ್ರಾಗ್ಮೆಂಟ್ಸ್ ಆಗಿ ಆಗುವಂಥದ್ದು. ಎಲ್ಲಿದೆ ಅದು? ಇ ಇದೆ ನೋಡಿ. ಇ ಮಸ್ಟ್ ಬಿ ಎಸ್, ಬ್ರೇಕ್ ಡೌನ್ ಆಫ್ ಡಿಟಿಟಸ್. ಯಾಕಂತ ಹೇಳಿದ್ರೆ ಡಿಟ್ರಿವೋರ್ಸ್ ಏನಿದೆ ವಿಚ್ ಆ್ಯಕ್ಟ್ಸ್ ಆನ್ ದಿ ರಾ ಮಟೀರಿಯಲ್, ಅದು ಯಾವುದು? ಡಿಟಿಟಸ್. ಇದನ್ನು ಮೇಲೆ ಆ್ಯಕ್ಟ್ ಮಾಡಿ ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ ಆಗಿ ಇದು ಮಾಡುತ್ತೆ, ಬ್ರೇಕ್ ಮಾಡಿಬಿಡುತ್ತೆ ಅಲ್ವಾ, ಫ್ರಾಗ್ಮೆಂಟ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಇ ಮಸ್ಟ್ ಬಿ ಎಸ್ ಆಯಿತು. ಈಗ ನೆಕ್ಸ್ಟ್ ಯಾವುದಿದೆ? ಫ್ರಾಗ್ಮೆಂಟೇಷನ್ ಆದಮೇಲೆ ನಮಗೆ ಬರುವಂಥದ್ದು ಲೀಚಿಂಗ್. ಫ್ಲೈ ಕ್ಯಾಟ್ ಲೀಚಿಂಗ್ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಏನು ಉತ್ಪತ್ತಿ ಆಯಿತು ಆ ಫ್ರಾಗ್ಮೆಂಟೇಷನ್ ಪ್ರಾಸೆಸ್ಸಿಂದ, ಅವುಗಳೆಲ್ಲ ನೀರಿನ ಜೊತೆ ಮಿಕ್ಸ್ ಆಗಿಬಿಟ್ಟು ಡೀಪ್ ಸಾಯಿಲ್ದೊಂದು ಹಾರಿಝಾನ್ ಇದೆಯಲ್ಲ ಅದರೊಳಗಡೆ ಹೋಗಿಬಿಡ್ತದೆ. ಇಟ್ ವಿಲ್ ರಿಮೇನ್ ಆ್ಯಸ್ ಅನ್ಅವೈಲೇಬಲ್ ಸಾಲ್ಟ್ಸ್ ಫಾರ್ ದಿ ಪ್ಲಾಂಟ್ಸ್ಗಳಿಗೆ ಆ ನ್ಯೂಟ್ರಿಯೆಂಟ್ ಸಿಗೋದೇ ಇಲ್ಲ, ಅದು ಹೋಯ್ತದು, ವೇಸ್ಟ್ ಅದು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಲೀಚಿಂಗ್ ಅಂತ ಕರಿತೀವಿ. ನಂತರ ಬರೋದು ಕೆಟಬಾಲಿಸಮ್. ಈ ಕೆಟಬಾಲಿಸಮ್ ಅಂತ ಹೇಳಿದ್ರೆ ಒಂದು ಎನ್ಸೈಮೆಟಿಕ್ ಪ್ರಾಸೆಸ್ ಅದು. ಅದರಲ್ಲಿ ಈಗ ಕೆಲವು ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ ಎಲ್ಲ ಸೇರಿಕೊಂಡು, ಜೊತೆಗೆ ಎನ್ಸೈಮ್ಸ್ ಎಲ್ಲ ಸೇರಿಕೊಂಡು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಡಿಟಿಟಸ್ ಏನು ಇತ್ತು, ಫ್ರಾಗ್ಮೆಂಟ್ಸ್ ಏನಿತ್ತು, ಅದರ ಮೇಲೆ ಆ್ಯಕ್ಟ್ ಮಾಡಿ ಕೆಲವು ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ಗಳನ್ನು ಉತ್ಪತ್ತಿ ಮಾಡ್ತದೆ. ಇಷ್ಟೇ, ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಕೆಲವು ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸು ಒಂದು ಸಾಯಿಲ್ ಒಳಗಡೆ ಹೋಗಿಬಿಟ್ಟಿದೆ, ಅದಕ್ಕೆ ನಾವು ಲೀಚಿಂಗ್ ಅಂತ ಕರಿತೀವಿ. ಬಟ್ ಇದು ಯಾವುದಿದೆ? ಕೆಟಬಾಲಿಸಮ್, ಎನ್ಸೈಮೆಟಿಕ್ ಪ್ರಾಸೆಸ್ಸು, ನೆನ್ಪಿಟ್ಕೊಳ್ಳಿ. ಈಗ ಸಿ ಮಸ್ಟ್ ಬಿ, ಈಗ ಕ್ಯೂ ಆಯಿತು, ಎನ್ಸೈಮೆಟಿಕ್ ಪ್ರಾಸೆಸ್. ಈಗ ನೆಕ್ಸ್ಟ್ ಬರೋದಾದರೆ ಹ್ಯೂಮಿಫಿಕೇಷನ್ ಅಂತ ಹೇಳಿದ್ರೆ ಒಂದು ಬ್ಲ್ಯಾಕ್ ಕಲರ್ಡ್ ಅಮಾರ್ಫಸ್ ಸಾಯಿಲ್, ಇದಕ್ಕೆ ನಾವು ಹ್ಯೂಮಸ್ ಅಂತ ಕರಿತೀವಿ. ಪ್ರೊಡಕ್ಷನ್ ಆಫ್ ದಿಸ್, ಫಾರ್ಮೇಷನ್ ಆಫ್ ಹ್ಯೂಮಸ್. ಸೊ ಕರೆಕ್ಟಾಗಿ ನೋಡಿದ್ರೆ ಟಿ ಬಂತದು, ಡಾರ್ಕ್ ಕಲರ್ಡ್ ಅಮಾರ್ಫಸ್ ಸಾಯಿಲ್ ಫಾರ್ಮೇಷನ್. ಓಕೆ, ಸೊ ಬಿ ಮಸ್ಟ್ ಬಿ ಎ ಮಸ್ಟ್ ಬಿ ಟಿ ಆಯಿತು. ಓಕೆ, ಈಗ ಲಾಸ್ಟ್ ಒನ್ ಯಾವುದಿದೆ?
ಮಿನರಲೈಸೇಷನ್. ಈ ಮಿನರಲೈಸೇಷನ್ ಅಂದರೆ ಡಿ ಆಯಿತು. ಡಿ ಮಸ್ಟ್ ಬಿ ರಿಲೀಸ್ ಆಫ್ ಇನಾರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಇನ್ ಟು ದ ಸಾಯಿಲ್. ಕೊನೆಗೆ ಏನಾಗಿದೆ, ಇಷ್ಟು ಪ್ರಾಸೆಸ್ ಆದಮೇಲೆ ಈ ನ್ಯೂಟ್ರಿಯೆಂಟ್ಸ್ ಏನು ಉತ್ಪತ್ತಿ ಆಯಿತು, ಅಂದರೆ ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಏನು ಉತ್ಪತ್ತಿ ಆಯಿತು, ಅದು ಸಾಯಿಲ್ ಜೊತೆ ಸೇರಿಕೊಳ್ತದೆ. ದಟ್ ಈಸ್ ಅವೈಲೇಬಲ್ ಫಾರ್ ದಿ ಪ್ಲ್ಯಾಂಟ್. ಸೊ ಆ ಪ್ಲ್ಯಾಂಟ್ ಅದನ್ನು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತದೆ, ಯಾವುದನ್ನು, ಒಂದು ಬಯೋಮಾಸನ್ನು ಉತ್ಪತ್ತಿ ಮಾಡ್ತದೆ. ಸೊ ಈ ಒಂದು ಪ್ರಾಸೆಸ್ಗೆ ನಾವೇನು ಕರಿತೀವಿ, ಡಿಕಂಪೋಸಿಷನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ ಕ್ವಶನ್ ನಂಬರ್ 16ಗೆ ಕರೆಕ್ಟ್ ಆದಂಥ ಉತ್ತರ ಆಪ್ಷನ್ ಎ. ಸೊ ಇಲ್ಲಿ ನಿಮಗೆ ಒಂದು ಸೀರೀಸು ಗೊತ್ತಾಯಿತು, ಆರ್ಡ್ರ್ ಗೊತ್ತಾಯಿತು ಡಿಕಂಪೋಸಿಷನ್ದು, ಹಾಗೂ ಅದರಲ್ಲಿ ನಡೆಯುವಂಥ ಪ್ರಾಸೆಸ್, ಮತ್ತು ಅಲ್ಲಿ ಏನು ನಡೀತದೆ, ಪ್ರತಿಯೊಂದು ಸ್ಟೆಪ್ನಲ್ಲಿ ಏನೆಲ್ಲ ನಡೀತದೆ ಕೇಳ್ಬಿಡ್ತಾನೆ. ಇನ್ ದ ಡಿಕಂಪೋಸಿಷನ್ ದ ಎನ್ಸೈಮೆಟಿಕ್ ಸ್ಟೆಪ್ ಈಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಕೆಟಬಾಲಿಸಮ್ ಇಸ್ ದ ಆನ್ಸರ್ ಅದಕ್ಕೆ. 17th ಕ್ವಶನ್ ನೋಡಿ. ದ ಪ್ರಾಸೆಸ್ ಆಫ್ ಡಿಕಂಪೋಸಿಷನ್ ಈಸ್ ಅಫೆಕ್ಟೆಡ್ ಬೈ. ಸೊ ಲೋ ಆಕ್ಸಿಜನ್, ಹೈ ಕಾರ್ಬನ್ ಡೈಆಕ್ಸೈಡ್, ಹೈ ಆಕ್ಸಿಜನ್, ಲೋ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಬರೋದೇ ಇಲ್ಲ ಡಿಕಂಪೋಸಿಷನಲ್ಲಿ, ಆದರೆ ಲೋ ಟೆಂಪರೇಚರ್ ಇದ್ದರೆ ಅಥವಾ ಎನರೋಬಿಕ್ ಕಂಡೀಷನ್ ಇದ್ದರೆ, ಅಂದರೆ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡ್ತದೆ, ಡಿಕಂಪೋಸಿಷನ್ ಪ್ರಾಸೆಸ್ ಸ್ಲೋ ಆಗ್ತದೆ, ಅದು ನಿತ್ಯ ಹೋಗಬಹುದು. ಅಥವಾ ಕೆಲವು ಸಲ ಏನಾಗ್ತದೆ, ಲಿಗ್ನಿನ್ ಇದ್ದರೂ ಕೂಡ ಏನಾಗ್ತದೆ, ಈ ಡಿಕಂಪೋಸಿಷನ್ ಪ್ರಾಸೆಸ್ ಸ್ಲೋ ಆಗ್ತದೆ. ಆ ಕ್ವಶನ್ ಹಾಕಿದ್ದೀನಿ, ನಂತರ ನೋಡೋಣ. ಜೊತೆಗೆ ಏನು ಹೇಳ್ತೀವಿ ನಾವು, ಕೈಟಿನ್ ಅಂತ ಬರುತ್ತೆ ನೋಡಿ, ಕೈಟಿನ್ ಪಾಲಿಸ್ಯಾಕರೈಡ್. ಲಿಗ್ನಿನ್ ಮತ್ತು ಕೈಟಿನ್ ಎರಡೂ ಇದ್ಬಿಟ್ರೆ ಈ ಡಿಟಿಟಸ್ನಲ್ಲಿ ಡಿಕಂಪೋಸಿಷನ್ ಆಗಲಿಕ್ಕೆ ಬಹಳ ಟೈಮ್ ತೊಗೊಳ್ತದೆ. ಓಕೆ, ಅದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್. ಸೊ ಇಲ್ಲಿ ಆಪ್ಷನ್ ಎ, ಬಿಕಾಸ್ ಡಿಕಂಪೋಸಿಷನ್ ಈಸ್ ಏರೋಬಿಕ್ ಪ್ರಾಸೆಸ್, ಎನೋರೋಬಿಕ್ ಅಲ್ವೇ ಅಲ್ಲ. ಲೋ ಆಕ್ಸಿಜನ್ ಅಂತ ಹೇಳಿದ್ರೆ ನಡೆಯಲ್ಲ ಡಿಕಂಪೋಸಿಷನ್. ಆಪ್ಷನ್ ಎ ಕರೆಕ್ಟ್ ಇದೆ. ಈಗ ಡಿಕಂಪೋಸಿಷನ್ ರೇಟ್ ಈಸ್ ಸ್ಲೋವರ್ ಇಫ್ ಡಿಟಿಟಸ್ ಈಸ್ ರಿಚ್ ಇನ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಇಲ್ಲ, ಡಿಟಿಟಸ್ ಈಸ್ ರಿಚ್ ಇನ್ ಲಿಗ್ನಿನ್ ಆ್ಯಂಡ್ ಕೈಟಿನ್. ಎಸ್, ಡಿಕಂಪೋಸಿಷನ್ ಸ್ಲೋ ಆಗಿಬಿಡ್ತದೆ ಯಾವಾಗ ಡಿಟಿಟಸ್ನಲ್ಲಿ ಲಿಗ್ನಿನ್ ಹಾಗೂ ಕೈಟಿನ್ ಇದ್ದಾಗ. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ, ಬೇರೆ ನೋಡೋ ಅವಶ್ಯಕತೆ ಇಲ್ಲ. ಪುನಃ ನೋಡಿ, ಡಿಕಂಪೋಸಿಷನ್ ರೇಟ್ ಈಸ್ ಕ್ವಿಕರ್ ಇಫ್ ಡಿಟಿಟಸ್ ಈಸ್ ರಿಚ್ ಇನ್ ಆಸ್ಪರ್ಟಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರೋಜನ್. ಇಲ್ಲ, ಹೈ ಟೆಂಪರೇಚರ್ ಆ್ಯಂಡ್ ಮಾಯ್ಸ್ಟ್ ಎನ್ವೈರ್ಮೆಂಟ್. ಎಸ್, ಹೈ ಟೆಂಪರೇಚರ್ ಇರಬೇಕು, ಮತ್ತು ಆಕ್ಸಿಜನ್ ಲೆವೆಲ್ ಕೂಡ ಹೈ ಇರಬೇಕು, ಮತ್ತು ಎನ್ವೈರ್ಮೆಂಟ್ ಏನಿರಬೇಕು, ಸ್ವಲ್ಪ ಮಾಯ್ಸ್ಟ್ ಆಗಿರಬೇಕು. ನೆನ್ಪಿಟ್ಕೊಳ್ಳಿ. ಮತ್ತು ಶುಗರ್ ಹಾಗೂ ನೈಟ್ರೋಜನ್ ಏನಿದೆ ಡಿಟಿಟಸ್ನಲ್ಲಿ ಜಾಸ್ತಿ ಇರಬೇಕು. ಹಾಗೆ ನೋಡೋದಾದರೆ ಇಲ್ಲಿ ಬಿ ನೋಡಿ, ಡಿಟಿಟಸ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಶುಗರ್. ಮತ್ತು ಸಿ ನೋಡಿದರೆ ಹೈ ಟೆಂಪರೇಚರ್ ಆ್ಯಂಡ್ ಮಾಯ್ಸ್ಟ್ ಎನ್ವೈರ್ಮೆಂಟ್. ಸೊ ಸಿ ಮತ್ತು ಬಿ ಆ್ಯಂಡ್ ಸಿ ಬೋತ್ ಆರ್ ಕರೆಕ್ಟ್, ಆ್ಯಂಡ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ಇದರಿಂದ ಡಿಕಂಪೋಸಿಷನ್ ರೇಟು ಜಾಸ್ತಿ ಆಗ್ತದೆ. ಕಡಿಮೆ ಯಾವಾಗ ಆಗ್ತದೆ ಅಂತ ಹೇಳಿದ್ದೀನಿ. ಇದೆರಡು ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 20ನೇ ಕ್ವಶನ್ ಬಂದುಬಿಟ್ವಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಫಾರ್ ಡಿಕಂಪೋಸಿಷನ್? ದ ರೇಟ್ ಆಫ್ ಡಿಕಂಪೋಸಿಷನ್ ಈಸ್ ಕಂಟ್ರೋಲ್ಡ್ ಬೈ ಕೆಮಿಕಲ್ ಕಂಪೋಸಿಷನ್ ಆಫ್ ಡಿಟಿಟಸ್ ಆ್ಯಂಡ್ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್. ಹೌದು, ಆ್ಯಕ್ಚುಲಿ ಅದೇನಿದೆ ಅದು ಕರೆಕ್ಟ್ ಇದೆ, ಡಿಕಂಪೋಸಿಷನ್ಗೆ ಕರೆಕ್ಟ್ ಇದೆ, ನಿಮಗೆ ಗೊತ್ತಿದೆ. ಡಿಕಂಪೋಸಿಷನ್ ರೇಟ್ ಈಸ್ ಸ್ಲೋವರ್ ಇಫ್ ಡಿಟಿಟಸ್ ಈಸ್ ರಿಚ್ ಇನ್ ಲಿಗ್ನಿನ್ ಆ್ಯಂಡ್ ಕೈಟಿನ್. ಅದು ಕರೆಕ್ಟ್ ಇದೆ. ಡಿಕಂಪೋಸಿಷನ್ ರೇಟ್ ಈಸ್ ಕ್ವಿಕರ್ ಇಫ್ ಡಿಟಿಟಸ್ ಈಸ್ ರಿಚ್ ಇನ್ ನೈಟ್ರೋಜನ್ ಆ್ಯಂಡ್ ಶುಗರ್ಸ್. ಅದು ಕರೆಕ್ಟ್ ಇದೆ. ಹೈ ಟೆಂಪರೇಚರ್ ಆ್ಯಂಡ್ ಏರೋಬಯೋಸಿಸ್ ಇನ್ಹಿಬಿಟ್ ಡಿಕಂಪೋಸಿಷನ್. ಇಲ್ಲ, ಲೋ ಟೆಂಪರೇಚರು ಹಾಗೂ ಎನರೋಬಯೋಸಿಸ್ ಇದ್ದಾಗ ಮಾತ್ರ ಡಿಕಂಪೋಸಿಷನ್ ನಿಂತು ಹೋಗ್ತದೆ. ಸೊ ಇಲ್ಲೇನು ಕೊಟ್ಬಿಟ್ಟಿದ್ದಾನೆ, ಹೈ ಟೆಂಪರೇಚರು ಮತ್ತು ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದ್ದರೆ ಡಿಕಂಪೋಸಿಷನ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾನೆ. ತಪ್ಪದೆ, ಉಲ್ಟಾ ಆಗಬೇಕಿತ್ತು. ಹೈ ಟೆಂಪರೇಚರ್ ಇರಬಾರ್ದು. ನಮಗೆ ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಒಂದು ಡಿಕಂಪೋಸಿಷನ್ ಆಗಬೇಕಾದ್ರೆ ಹೈ ಟೆಂಪರೇಚರ್ ಇರಬೇಕು, ಲೋ ಟೆಂಪರೇಚರ್ ಇರಬಾರ್ದು. ಸೊ ಹೈ ಟೆಂಪರೇಚರ್ ಹಾಗೂ ಹೈ ಆಕ್ಸಿಜನ್ ಅವೈಲಬಿಲಿಟಿ ಇದ್ದರೆ ಮಾತ್ರ ಡಿಕಂಪೋಸಿಷನ್ ಚೆನ್ನಾಗಿ ನಡೀತದೆ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಡಿಕಂಪೋಸಿಷನ್. ನೆಕ್ಸ್ಟ್ ನೋಡಿ 21. ಡ್ಯೂರಿಂಗ್ ಡಿಕಂಪೋಸಿಷನ್ ಪ್ರಾಸೆಸ್ ಆಫ್ ಡಿಟಿಟಸ್ ಎನರ್ಜಿ ರಿಲೀಸ್ಡ್ ಎಂಟರ್ಸ್. ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಫುಡ್ ವೆಬ್ಬಿಗೆ ಹೋಗ್ಬಿಡ್ತದೆ. ವಾಟ್ ಈಸ್ ಫುಡ್ ವೆಬ್? ನ್ಯಾಚುರಲ್ ಇಂಟರ್ ಕನೆಕ್ಷನ್ ಬಿಟ್ವೀನ್ ದಿ ಡಿಫ್ರೆಂಟ್ ಫುಡ್ ಚೈನ್ಸ್. ಸೊ ಆಪ್ಷನ್ ಸಿ ಫುಡ್ ವೆಬ್. ನೆನ್ಪಿಟ್ಕೊಳ್ಳಿ, ಇದು NCERT ಕೊಟ್ಟಿದ್ದಾರೆ, ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಕೇಳ್ಬೋದು. ಈಗ ಡಿಟಿಟಸ್ ಫುಡ್ ಚೈನ್ನಲ್ಲಿ ರಿಲೀಸ್ ಆದಂತಹ ಅಥವಾ ಡಿಕಂಪೋಸಿಷನ್ ಪ್ರಾಸೆಸ್ ಆಗ್ತದಲ್ಲ, DFC ಅಂತ ಕರಿತೀವಿ ನಾವು. ಡಿಟಿಟಸ್ ಫುಡ್ ಚೈನ್ ಅಂತ ಹೇಳಿದ್ರೆ ಡಿಕಂಪೋಸಿಷನ್ ಪ್ರಾಸೆಸ್ಸು. ಇದರಲ್ಲಿ ಉತ್ಪತ್ತಿಯಾದಂತಹ ಕೆಲವು ಎನರ್ಜಿಗಳು ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಫುಡ್ ವೆಬ್ಬಿಗೆ ಹೋಗ್ತದೆ, ಅಂದರೆ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಇದನ್ನು ಅಬ್ಸರ್ವ್ ಮಾಡೋರು ಯಾರು? ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸನ್ನು ತಿನ್ನೋರು ಯಾರು? ಹರ್ಬಿವರ್ಸ್. ಹರ್ಬಿವರ್ಸನ್ನು ತಿನ್ನೋರು ಯಾರು? ಕಾರ್ನಿವರ್ಸ್. ಪುನಃ ಕಾರ್ನಿವರ್ಸ್ ಹತ್ತು ಹೋಗ್ತದೆ, ಪುನಃ ಅಲ್ಲಿ ಡಿಟಿಟಸ್ ಆಗ್ತದೆ ಅದು, ಆಮೇಲೆ ಡಿಟ್ರಿವರ್ಸ್ ಅದರ ಮೇಲೆ ಆ್ಯಕ್ಟ್ ಮಾಡ್ತದೆ. ಈಗ ಒಂದೊಂದು ಸತ್ಯ ಆಯಿತು. DFC ಡಿಟಿಟಸ್ ಫುಡ್ ಚೈನ್ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಒಂದು ಡೆಡ್ ಬಾಡಿಯಿಂದ ಸ್ಟಾರ್ಟ್ ಆಗಬೇಕಾಗ್ತದೆ ಅಲ್ವಾ. ಸೊ ಲಿವಿಂಗ್ ಬಾಡಿಯಿಂದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಡೆಡ್ ಆಗಿರಬೇಕು. ಓಕೆ, ಯಾಕಂದರೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗೋದೇ ಒಂದು ಡೆಡ್ ಆ್ಯನಿಮಲಿಂದ ಅಥವಾ ಡೆಡ್ ಪ್ಲ್ಯಾಂಟ್ಸಿಂದ. ಇಷ್ಟೇ ವಿಷಯ. ಅವೈಲೇಬಲ್ ಪಾರ್ ಅಂದರೆ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್. ಇದೊಂದು ಕ್ವಶನ್ ಕಾಮನಾಗಿ ಕೇಳಿದ್ದಾನೆ, ಲಾಸ್ಟ್ ಇಯರ್ ಕೇಳಿದ್ದಾನೆ. ಅಬ್ಸಾರ್ಬ್ಡ್ ಬೈ ಪ್ಲಾಂಟ್ಸ್ ಟು ಡ್ರೈವ್ ಫೋಟೋಸಿಂಥಸಿಸ್. 2ರಿಂದ 10% ಪಾರ್ ಇರಬೇಕಪ್ಪ ಅಷ್ಟೇ. ಒಂದು ಪ್ಲ್ಯಾಂಟು ಅಥವಾ ಒಂದು ಸಸ್ಯ
ಎಷ್ಟು ಸನ್ಲೈಟನ್ನು ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯ? ಫೋಟೋಸಿಂಥೆಟಿಕ್ಲಿ ಆ್ಯಕ್ಟಿವ್ ರೇಡಿಯೇಷನ್ ಬ್ಲೂ ಲೈಟ್ ಮತ್ತು ರೆಡ್ ಲೈಟು 2ರಿಂದ 10%, ಅಥವಾ ಇನ್ನೊಂದು ಬರೆದಿಟ್ಕೊಳ್ಳಿ ಬಿಲೋ 7%. ಎರಡೂ ಕರೆಕ್ಟೇ. ಇಲ್ಲೇನಿದೆ ಆಪ್ಷನಲ್ಲಿ 2ರಿಂದ 20% ತಪ್ಪದು, 0 to 100 10% ಅದು ಕೂಡ ತಪ್ಪು, ಓನ್ಲಿ 50% ಆಫ್ ದಿ ಪಾರ್ ಅದು ಕೂಡ ತಪ್ಪು, 2 to 10% ಪಾರ್ ಅಥವಾ ಲೆಸ್ ದೆನ್ 7% ಬರೆದಿಟ್ಕೊಳ್ಳಿ. 23 ನೋಡಿ, ವೆಜಿಟೇರಿಯನ್ ಫೀಲ್ಡ್ ಮೌಸ್ ಈಸ್ ಸ್ವಾಲೋಡ್ ಬೈ ಸ್ನೇಕ್. ವೆಜಿಟೇರಿಯನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಆ ಮೌಸು ಒಂದು ಪ್ಲ್ಯಾಂಟನ್ನು ತಿಂದಿದೆ. ಪ್ಲ್ಯಾಂಟ್ ಪ್ರೈಮರಿ ಲೆವೆಲ್ ಅದು ಅಲ್ವಾ, ಅದಕ್ಕೆ ನಾವು ಈಗ ಏನು ಕರಿತೀವಿ ಅಂತ ಹೇಳಿದ್ರೆ ಪ್ರೈಮರಿ ಒಂದು ಟ್ರಾಫಿಕ್ ಲೆವೆಲ್, ಅದು ಫಸ್ಟ್ ಟ್ರಾಫಿಕ್ ಲೆವೆಲ್ ಯಾವುದು, ಒಂದು ಪ್ಲ್ಯಾಂಟ್. ಅದನ್ನು ತಿನ್ನೋದು ಯಾವುದು, ಮೈಸ್ ಅಂತ ಹೇಳಿದ್ರೆ ಸೆಕೆಂಡ್ರಿ ಟ್ರಾಫಿಕ್ ಲೆವೆಲ್. ಅದನ್ನು ತಿನ್ನೋರು ಯಾರು, ಸ್ನೇಕ್, ಟರ್ಷರಿ ಟ್ರಾಫಿಕ್ ಲೆವೆಲ್. ವಿಚ್ ಇನ್ ಟರ್ನ್ ಈಸ್ ಈಟನ್ ಬೈ ಹಾಕ್ ಅಂತ ಹೇಳಿದ್ರೆ ಕ್ವಾಟರ್ನರಿ ಆಯಿತು, 4ನೇ ಟ್ರಾಫಿಕ್ ಲೆವೆಲ್. ದೆನ್ ವಾಟ್ ಈಸ್ ದ ಪೊಸಿಷನ್ ಆಫ್ ಸ್ನೇಕ್ ಇನ್ ದಿಸ್ ಫುಡ್ ಚೈನ್? ಅರ್ಥ ಮಾಡ್ಕೊಳ್ಳಿ, ಪ್ಲ್ಯಾಂಟ್ ಪ್ರೊಡ್ಯೂಸರ್ ಆಯಿತು, ಹಾಗಾದರೆ ಮೈಸ್ ಏನಾಗಬೇಕು, ಪ್ರೈಮರಿ ಕನ್ಸ್ಯೂಮರ್. ಅದನ್ನು ತಿನ್ನುವ ಸ್ನೇಕ್ ಏನಾಗಬೇಕು, ಸೆಕೆಂಡ್ರಿ ಕನ್ಸ್ಯೂಮರ್. ಅದನ್ನು ತಿನ್ನುವ ಹಾಕ್ ಏನಾಗಬೇಕು, ಟರ್ಷರಿ ಕನ್ಸ್ಯೂಮರ್. ಹಾಗಾದರೆ ಇಲ್ಲಿ ಸ್ನೇಕ್ದು ಪೊಸಿಷನ್ ಏನು ಅಂತ ಕೇಳಿದ್ದಾರೆ, ಸೆಕೆಂಡ್ರಿ ಕನ್ಸ್ಯೂಮರ್. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಈಸಿ ಇದೆ, ಸ್ವಲ್ಪ ಯೋಚನೆ ಮಾಡಬೇಕು. ವೆನ್ ಅ ಪಿಕಾಕ್ ಈಟ್ಸ್ ಸ್ನೇಕ್ಸ್ ವಿಚ್ ಈಟ್ಸ್ ಇನ್ಸೆಕ್ಟ್ಸ್ ಥ್ರೈವಿಂಗ್ ಆನ್ ಗ್ರೀನ್ ಪ್ಲಾಂಟ್ಸ್. ಈಗ ರಿವರ್ಸ್ ಆಗಿ ಕೊಟ್ಟಿರೋದು. ದ ಪಿಕಾಕ್ ಈಸ್, ಈಗ ನೋಡಿ ಅರ್ಥ ಮಾಡ್ಕೊಳ್ಳಿ, ಈಗ ಪಿಕಾಕ್ ಎಲ್ಲಿದೆ, ಲಾಸ್ಟ್ ಕ್ವಾಟರ್ನರಿ ಟ್ರಾಫಿಕ್ ಲೆವೆಲಲ್ಲಿದೆ, ಅಂದರೆ ಇಟ್ ಮಸ್ಟ್ ಬಿ ಟರ್ಷರಿ ಕನ್ಸ್ಯೂಮರ್ ಆಗಿರಬೇಕು ಅಲ್ವಾ. ಫಸ್ಟ್ ಇರೋದು ಗ್ರೀನ್ ಪ್ಲ್ಯಾಂಟ್ಸು ಪ್ರೊಡ್ಯೂಸರ್ ಆಯಿತು, ಇನ್ಸೆಕ್ಟ್ಸು ಪ್ರೈಮರಿ ಕನ್ಸ್ಯೂಮರ್ ಆಯಿತು, ಅದನ್ನು ತಿನ್ನೋದು ಸ್ನೇಕು ಸೆಕೆಂಡ್ರಿ ಕನ್ಸ್ಯೂಮರ್ ಆಯಿತು, ಅದನ್ನು ತಿನ್ನೋದು ಪಿಕಾಕು ಟರ್ಷರಿ ಕನ್ಸ್ಯೂಮರ್ ಆಯಿತು. ಅಂದರೆ ಒಂದು ಫುಡ್ ಚೈನ್ ನೋಡೋದಾದರೆ ಇಟ್ ಈಸ್ ಆ್ಯಕ್ಚುಲಿ ಎಟ್ ದ ಟಾಪ್ ಆಫ್ ದಿ ಫುಡ್ ಚೈನ್. ಸೊ ಆಪ್ಷನ್ ಡಿ, ದ ಅಪೆಕ್ಸ್ ಆಫ್ ದಿ ಫುಡ್ ಪಿರಮಿಡ್. ಆಪ್ಷನ್ ಡಿ ಕರೆಕ್ಟ್ ಇದೆ ನೋಡಿ. ಪಿಕಾಕ್ ಎಲ್ಲಿದೆ, ಮೇಲ್ಭಾಗದಲ್ಲಿದೆ, ಅಂದರೆ ಇಟ್ ಈಸ್ 4th ಟ್ರಾಫಿಕ್ ಲೆವೆಲಲ್ಲಿದೆ. ಆಪ್ಷನ್ ಡಿ. ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ರೆಸ್ಪಿರೇಷನ್ನ, ಫೋಟೋಸಿಂಥಸಿಸ್, ನೈಟ್ರೋಜನ್ ಫಿಕ್ಸೇಷನ್, ಪ್ರೊಡಕ್ಟಿವಿಟಿಯ. ಫೋಟೋಸಿಂಥಸಿಸ್. ಫುಡ್ ಚೈನ್ ಸ್ಟಾರ್ಟ್ ಆಗಬೇಕಾದ್ರೆ ನಮಗೆ ಬೇಕಾಗಿದೆ ಪ್ರೊಡ್ಯೂಸರ್, ರೈಟ್. ಪ್ರೊಡ್ಯೂಸರ್ ಬಯೋಮಾಸನ್ನು ಫೋಟೋಸಿಂಥಸಿಸ್ ಮುಖಾಂತರ ಉತ್ಪತ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಈ ಸೆಕೆಂಡರಿ ಟ್ರಾಫಿಕ್ ಲೆವೆಲ್ ಇರುವಂತಹ ಪ್ರೈಮರಿ ಕನ್ಸ್ಯೂಮರ್ಸ್ಗಳಿಗೆ ಆಹಾರ ಸಿಗೋದಿಲ್ಲ. ಸೊ ಪ್ರೈಮರಿ ಕನ್ಸ್ಯೂಮರಲ್ಲಿ ಈಗ ಬಯೋಮಾಸ್ ಉತ್ಪತ್ತಿ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ರಿ ಕನ್ಸ್ಯೂಮರ್ಸ್ಗಳಿಗೆ ಎನರ್ಜಿ ಹೋಗಲ್ಲ, ಸೊ ಇಕೋಸಿಸ್ಟಮ್ ವರ್ಕ್ ಆಗಲ್ಲ. ಸೊ ಹಾಗೆ ನೋಡೋದಾದರೆ ಫೋಟೋಸಿಂಥಸಿಸ್. ಸೊ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ಫೋಟೋಸಿಂಥಸಿಸ್, ಕರೆಕ್ಟ್ ಇದೆ, ಆಪ್ಷನ್ ಬಿ. ಈಗ ನೋಡಿ, ಇದು ಕೂಡ ಅದೇ ಒಂದು ಕಾನ್ಸೆಪ್ಟು, ಮ್ಯಾಚ್ ದಿ ಫಾಲೋವಿಂಗ್. ಸರಿ ಅಬ್ಸರ್ವ್ ಮಾಡಿ. ಗ್ರಾಸ್ ಇದೆ, ಗ್ರಾಸ್ ಹೋಪರು, ಫ್ರಾಗ್ ಮತ್ತು ಸ್ನೇಕ್. ಓಕೆ, ಗ್ರಾಸ್ ಅಂತ ಹೇಳಿದ್ರೆ ಪ್ರೊಡ್ಯೂಸರ್, ನೋ ಡೌಟ್ ಅಬೌಟ್ ಇಟ್. ಈಗ ಗ್ರಾಸ್ ಹೋಪರ್ ಅಂತ ತೊಗೊಂಡ್ಬಿಟ್ರೆ ಆಬ್ವಿಯಸ್ಲಿ ಪ್ರೈಮರಿ ಕನ್ಸ್ಯೂಮರು ಅಲ್ವಾ. ಮತ್ತು ಫ್ರಾಗ್ ತೊಗೊಂಡ್ಬಿಟ್ರೆ ನಿಮಗೆ ಏನಿದೆ ಇಲ್ಲಿ, ಪ್ರೈಮರಿ ಕಾರ್ನಿವರು. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು ನಿಮಗೆ, ಅಲ್ಲಿ ಅವನು ಸೆಕೆಂಡ್ರಿ ಕನ್ಸ್ಯೂಮರ್ ಕೊಟ್ಟಿಲ್ಲ, ಪ್ರೈಮರಿ ಕಾರ್ನಿವರ್ ಅಂತ ಕೊಟ್ಟಿದ್ದಾನೆ. ಸರಿ, ಸ್ನೇಕ್ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಸೆಕೆಂಡ್ರಿ ಕಾರ್ನಿವರ್, ಕರೆಕ್ಟಾ? ಹಾಗೆ ನೋಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ಸೊ 27 ಕ್ವಶನ್ಸ್ ಮುಗಿಸಿದ್ದೀವಿ. ನೆಕ್ಸ್ಟ್ ನೋಡಿ 28ನೇದು ಅದೇ ಥರವಾದಂಥ ಒಂದು ಕ್ವಶನ್ನು. ಮ್ಯಾಚ್ ದಿ ಟ್ರಾಫಿಕ್ ಲೆವೆಲ್ಸ್ ವಿತ್ ದೇರ್ ಕರೆಕ್ಟ್ ಸ್ಪೀಷೀಸ್ ಎಕ್ಸಾಂಪಲ್ಸ್ ಇನ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಈಗ 4th ಟ್ರಾಫಿಕ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸರಿ ಅಬ್ಸರ್ವ್. ಸೊ ಫಸ್ಟಿಂದಲೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟ್ರಾಫಿಕ್ ಲೆವೆಲ್ ಸಿ ಇದೆ ನೋಡಿ. ಸಿ ಅಂತ ಹೇಳಿದ್ರೆ ಇಲ್ಲಿ ಗ್ರಾಸ್, ಓಕೆ, ಪ್ರೊಡ್ಯೂಸರ್ ಆಯಿತು. ನಂತರ ಸೆಕೆಂಡ್ ಟ್ರಾಫಿಕ್ ಲೆವೆಲ್ ತಗೊಳ್ಳೋದಾದರೆ ಸೆಕೆಂಡ್ ಟ್ರಾಫಿಕ್ ಲೆವೆಲ್ ಯಾವುದರಲ್ಲಿದೆ, ನಮಗೆ ಬಿ ಯಲ್ಲಿದೆ. ಸೊ ತಗೊಳ್ಳೋದಾದರೆ ರ್ಯಾಬಿಟ್ ಆಯಿತು. ನಂತರ ಬರುವಂಥದ್ದು ಯಾವುದು, ಥರ್ಡ್ ಟ್ರಾಫಿಕ್ ಲೆವೆಲ್ಲು. ಥರ್ಡ್ ಟ್ರಾಫಿಕ್ ಲೆವೆಲಲ್ಲಿ ಏನು ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ. ಸೊ ಡಿ ಅಂತ ಹೇಳಿದ್ರೆ ಇಲ್ಲಿ ಹುಡುಕಬೇಕಾಗಿದ್ದು ಕ್ರೋ, ಯಾ ಕರೆಕ್ಟು. ಆಮೇಲೆ ಬರೋದು ವಲ್ಚರ್, ಆರ್ ಬರುತ್ತೆ. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೀವು ಮ್ಯಾಚ್ ಮಾಡ್ಬೋದು ಅಂತ, ಟಫ್ ಇಲ್ಲ ಆ್ಯಕ್ಚುಲಿ, ಈ ಕ್ವಶನ್ ಈಸಿ ಇದೆ. ನೆಕ್ಸ್ಟ್, ಇನ್ ಎ ಫಾರೆಸ್ಟ್ ಇಕೋಸಿಸ್ಟಮ್ ಗ್ರೀನ್ ಪ್ಲಾಂಟ್ಸ್ ಆರ್ ಅಂತಿದೆ. ಪ್ರೈಮರಿ ಪ್ರೊಡ್ಯೂಸರ್ಸ್ ಅಲ್ವಾ. ಪ್ರೈಮರಿ ಕನ್ಸ್ಯೂಮರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕನ್ಸ್ಯೂಮರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಡಿಕಂಪೋಸರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದಿರೋದೇ ಪ್ರೈಮರಿ ಪ್ರೊಡ್ಯೂಸರ್ಸ್. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಎ. ಸೊ ಫಾರೆಸ್ಟ್ ಇಕೋಸಿಸ್ಟಮಲ್ಲಿ ಬಯೋಮಾಸ್ ಪ್ರೊಡಕ್ಷನ್ ಈಸ್ ಆಲ್ವೇಸ್ ಹೈಯರ್, ಅದನ್ನು ಬರೆದಿಟ್ಕೊಳ್ಳಿ, ಅವಾಗ ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ. 30th ಕ್ವಶನ್ ನೋಡಿ. ದ ಟೈಪ್ ಆಫ್ ಫುಡ್ ಚೈನ್ ಇನ್ ವಿಚ್ ದ ಎನರ್ಜಿ ರಿಚ್ ಆರ್ಗ್ಯಾನಿಕ್ ಮ್ಯಾಟರ್ produced by producers is decomposed by microbes and converted into energy rich compounds is called. ಇದು ಒಂಥರ ರಿವರ್ಸ್. ಲಾಸ್ಟ್ DFC ಬಗ್ಗೆ ಮಾತಾಡುವಾಗ ನಾನು ಹೇಳಿದ್ದೆ. ಹಾಗಾದರೆ ಇಟ್ ಈಸ್ ನಥಿಂಗ್ ಬಟ್ DFC, ಡಿಟೇಟಸ್ ಫುಡ್ ಚೈನ್. ಯಾಕಂದರೆ ಅಲ್ಲಿ ಮೈಕ್ರೋಬ್ಸ್ ಬಂದುಬಿಟ್ಟಿದೆ, ಬಿಕಾಸ್ ಇಟ್ಸ್ ಎ ಡಿಟ್ರಿವೋರ್ ವಿಚ್ ಆ್ಯಕ್ಚುಲಿ ಆ್ಯಕ್ಟ್ಸ್ ಆನ್ ದ ಡಿಟೇಟಸ್. ಈಗ ಪ್ಲ್ಯಾಂಟ್ ಆಯಿತು, ಪ್ಲ್ಯಾಂಟಿಂದ ಆರ್ಗ್ಯಾನಿಕ್ ಮ್ಯಾಟರ್ ಉತ್ಪತ್ತಿ ಆಯಿತು. ನಂತರ ಅದು ಆರ್ಗ್ಯಾನಿಕ್ ಮ್ಯಾಟರ್ ಉತ್ಪತ್ತಿ ಆದಮೇಲೆ ಪ್ಲ್ಯಾಂಟ್ ಒಂದಿನ ಸತ್ತು ಹೋಗ್ತದೆ, ಅದು ಡಿಕಂಪೋಸಿಷನ್ಗೆ ಒಳಗಾಗಲೇಬೇಕು, ಅದರಿಂದ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಉತ್ಪತ್ತಿ ಆಗ್ತದೆ, ಅದನ್ನು ಪುನಃ ಪ್ಲ್ಯಾಂಟ್ ತೊಗೊಳ್ತದೆ. ಸಿ ಸೈಕಲ್, DFC
ಓಕೆ, ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಸಿ 31st ಕ್ವಶನ್ ನೋಡಿ, ವಿಚ್ ಇವೆಂಟ್ ಈಸ್ ಕನ್ಸಿಡರ್ಡ್ ಆಸ್ ದ ಬಿಗಿನಿಂಗ್ ಆಫ್ DFC, ಡಿಟಿಟಸ್ ಫುಡ್ ಚೈನ್? ಬರ್ತ್ ಆಫ್ ಅನ್ ಆರ್ಗನಿಸಮ್ ಇಲ್ಲ, DFC ಸ್ಟಾರ್ಟ್ ಆಗೋದೇ ಡೆತ್ ಆಫ್ ಅನ್ ಆರ್ಗನಿಸಮ್. ಬರೆದಿಟ್ಕೊಳ್ಳಿ, ಎನ್ ಸೈಡಲ್ಲಿ ಕೊಟ್ಬಿಟ್ಟಿದ್ದಾನೆ, ವೆರಿ ಇಂಪಾರ್ಟೆಂಟ್. ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. ಬಿ ಬಗ್ಗೆ ಬೇಡ, ಡಿ ಬಗ್ಗೆನೂ ಬೇಡ. ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ ಇನ್ ಆನ್ ಅಕ್ವಾಟಿಕ್ ಇಕೋಸಿಸ್ಟಮ್, GFC. ಅಕ್ವಾಟಿಕ್ ಇಕೋಸಿಸ್ಟಮಲ್ಲಿ ಮೇಜರ್ ಎನರ್ಜಿ ಫ್ಲೋ ನಡೆಯೋದೇ ಯಾವುದರಲ್ಲಿ? GFC, ಗ್ರೇಸಿಂಗ್ ಫುಡ್ ಚೈನ್. ವೆರಿ ವೆರಿ ಇಂಪಾರ್ಟೆಂಟು, ಬರೆದಿಟ್ಕೊಳ್ಳಿ, ಎನ್ ಸೈಡಲ್ಲಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಇದು. ಅದೇ ರೀತಿಯಲ್ಲಿ ಅಪೋಸಿಟ್ ಕೇಳಿದ್ರೆ, ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ ಇನ್ ಆನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಯಾವುದು? DFC, ಡಿಟಿಟಸ್ ಫುಡ್ ಚೈನ್. ನೆನ್ಪಿಟ್ಕೊಳ್ಳಿ, ಟೆರೆಸ್ಟ್ರಿಯಲ್ ಆದರೆ DFC ಅಂತೆ, ಆಕ್ವಾಟಿಕ್ ಆದರೆ GFC. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ಈಗ 34ನೇ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫುಡ್ ಚೈನ್ ಇಸ್ ಫಾಲ್ಸ್? ಇನ್ ಆನ್ ಅಕ್ವಾಟಿಕ್ ಇಕೋಸಿಸ್ಟಮ್, ಗ್ರೇಸಿಂಗ್ ಫುಡ್ ಚೈನ್ ಇಸ್ ದ ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ. ಕರೆಕ್ಟಾ? ಅಕ್ವಾಟಿಕಲ್ಲಿ GFC ಮೇಜರ್ ಎನರ್ಜಿ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ. ಇನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಎ ಲಾರ್ಜ್ ಫ್ರಾಕ್ಷನ್ ಆಫ್ ಎನರ್ಜಿ ಫ್ಲೋಸ್ ಥ್ರೂ GFC. ಇಲ್ಲ, DFC ಆಗಬೇಕಿತ್ತು, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಕೇಳಿರೋದು. ಸೊ ಆಪ್ಷನ್ ಬಿ ಏನಿದೆ, ದಟ್ ಈಸ್ incorrect statement, which is false with respect to food chain. So we got the answer, option B correct ಇದೆ. The detritus food chain begins with a dead organic matter. Correct. Primary consumers belong to the first trophic level, obviously. So primary consumers belong to the first trophic level. ಹೌದಾ? ಇಲ್ಲ, ಅದು ಕೂಡ ತಪ್ಪಿದೆ. ಹಾಗೆ ನೋಡೋದಾದ್ರೆ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಸ್ಗಳು ಬಿ ಹಾಗೂ ಡಿ ಏನಿದೆ ಅದು ತಪ್ಪಿದೆ. ಸೊ ನಾನು ಇದನ್ನು ಅಬ್ಸರ್ವ್ ಮಾಡಿಲ್ಲ ಆ್ಯಕ್ಚುಲಿ. ಅಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಬೇಕಿತ್ತು. ಇರಲಿ, ನಿಮಗೂ ಗೊತ್ತಾಗಲಿ, ಒಂದು ಅನುಭವ. ಓಕೆ, ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ಗಳು ತಪ್ಪಿದೆ. ಸೊ ಬಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಆನ್ಸರ್ಸ್. ನಾನೇ ತಪ್ಪು ಮಾಡಿಲ್ಲ ಆ್ಯಕ್ಚುಲಿ. ಓಕೆ, ಎ ಫುಡ್ ವೆಬ್, ಇನ್ಕ್ರೀಸಿಂಗ್ ವೆರೈಟಿ ಆಫ್ ಫುಡ್ ಎಟ್ ಈಚ್ ಟ್ರಾಫಿಕ್ ಲೆವೆಲ್. ಇನ್ಕ್ರೀಸಿಂಗ್ ವೆರೈಟಿ ಆಫ್ ಫುಡ್ ಎಟ್ ಈಚ್ ಟ್ರಾಫಿಕ್ ಲೆವೆಲ್, ನಾನು ಇದನ್ನು ಒಪ್ಪಲ್ಲ. ಡೆಲಿಕೇಟ್ಲಿ ಬ್ಯಾಲೆನ್ಸಸ್ ದ ಇಂಟರ್ ರಿಲೇಷನ್ಸ್ ಅಮಾಂಗ್ ಆರ್ಗ್ಯಾನಿಸಮ್ಸ್. ಹೌದಲ್ಲ? ಈಗ ಡಿಫ್ರೆಂಟ್ ಆರ್ಗನಿಸಮ್ಸು ಒಂದು ಫುಡ್ ವೆಬಲ್ಲಿ ಬಂದುಬಿಡುತ್ತೆ. ಫುಡ್ ವೆಬ್ ಅಂತ ಹೇಳಿದ್ರೆ ನ್ಯಾಚುರಲ್ ಇಂಟರ್ ಕನೆಕ್ಷನ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಚೈನ್. ಸೊ ಈಗ DFC ಮತ್ತು GFC ಕಂಬೈನ್ ಆಗ್ತದೆ ನೋಡಿ, ಅಲ್ಲಿ ಈಗ ಎಲ್ಲ ರೀತಿಯಾದಂಥ ಆರ್ಗನಿಸಮ್ಸ್ ಬಂತು. ಸೊ ಈ ಎರಡೂ ಆರ್ಗನಿಸಮ್ಸ್ಗಳ ನಡುವೆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ. ದಟ್ ಈಸ್ ಡನ್ ಬೈ ಫುಡ್ ವೆಬ್. ಸೊ ಡೆಲಿಕೇಟ್ಲಿ ಬ್ಯಾಲೆನ್ಸಸ್ ದಿ ಇಂಟರ್ ರಿಲೇಷನ್ಸ್ ಅಮಾಂಗ್ ಆರ್ಗ್ಯಾನಿಸಮ್ಸ್. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಸರಿ ನೋಡ್ಕೊಂಬಿಡಿ, ಫುಡ್ ವೆಬ್ಗೆ ಆನ್ಸರು. ಈಗ ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಫುಡ್ ಚೈನ್ಸ್ ಆ್ಯಂಡ್ ಎನರ್ಜಿ ಫ್ಲೋ ಥ್ರೂ ಇಕೋಸಿಸ್ಟಮ್ ಈಸ್ ಫಾಲ್ಸ್? ಇನ್ಕರೆಕ್ಟ್ ಯಾವುದು ಅಂತ ನೋಡೋಣ. ಓಕೆ, ವಿತ್ ರೆಸ್ಪೆಕ್ಟ್ ಟು ಫುಡ್ ಚೈನ್ ಮತ್ತು ಎನರ್ಜಿ ಫ್ಲೋ. ಅ ಸಿಂಗಲ್ ಆರ್ಗ್ಯಾನಿಸಮ್ ಕ್ಯಾನ್ ಫೀಡ್ ಎಟ್ ಸೆವರಲ್ ಟ್ರಾಫಿಕ್ ಲೆವೆಲ್ಸ್ ಇನ್ ಎ ಫುಡ್ ಚೈನ್. ಹೌದಲ್ವಾ? ಈಗ ನೀವು ಒಂದು ಸಣ್ಣ ಕ್ರೋ ತೊಗೊಂಡ್ಬಿಟ್ರೆ, ಇಟ್ ಕುಡ್ ಬಿ ಹರ್ಬಿವರ್, ಎಟ್ ದ ಸೇಮ್ ಟೈಮ್ ಇಟ್ ಕುಡ್ ಬಿ ಕಾರ್ನಿವರ್. ಡಿಫ್ರೆಂಟ್ ಲೆವೆಲ್ಸನ್ನು ಆಕ್ಯುಪೈ ಮಾಡ್ತದೆ ಒಂದು ಟ್ರಾಫಿಕ್ ಲೆವೆಲಲ್ಲಿ. ಅದು ಪ್ರೈಮರಿ ಕನ್ಸ್ಯೂಮರ್ ಆಗ್ಬೋದು, ಸೆಕೆಂಡ್ರಿ ಕನ್ಸ್ಯೂಮರ್ ಆಗ್ಬೋದು ಕ್ರೋ. ಸೊ ದಟ್ ಈಸ್ ಕರೆಕ್ಟ್. ಈಗ ಡಿಟ್ರಿವೋರ್ಸ್ ಫೀಡ್ ಎಟ್ ಆಲ್ ಟ್ರಾಫಿಕ್ ಲೆವೆಲ್ ಎಕ್ಸೆಪ್ಟ್ ದಿ ಪ್ರೊಡ್ಯೂಸರ್ ಲೆವೆಲ್. ಆ ಥರ ಏನಾದರೂ ಕಂಡೀಷನ್ ಇದೆಯಾ? ಡಿಕಂಪೋಸಿಷನ್ನು ಪ್ರೊಡ್ಯೂಸರ್ಸ್ನಲ್ಲೂ ಆಗ್ತದೆ. ಯಾಕಂದರೆ ಡಿಕಂಪೋಸಿಷನ್ ಆಗಬೇಕಾದ್ರೆ ನಮಗೇನು ಬೇಕು? ಡಿಟ್ರಿವೋರ್ಸ್ ಬೇಕು, ಆರ್ಗನಿಸಮ್ಸ್ ಬೇಕು, ಮೈಕ್ರೋಬ್ಸ್ ಬೇಕು, ಅರ್ಥವರ್ಮ್ ಬೇಕು ಅಲ್ವಾ? ಅದು ಪ್ಲ್ಯಾಂಟನ್ನು ತಿಂದು ಹಾಕ್ತದೆ ಆಫ್ಟರ್ ದಿ ಡೆತ್ ಆಫ್ ದಿ ಪ್ಲ್ಯಾಂಟ್. ಅದೇ ರೀತಿಯಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಸತ್ತೋದ ಮೇಲೆ ಕೂಡ ತಿಂತದೆ, ಸೆಕೆಂಡ್ರಿ ಕನ್ಸ್ಯೂಮರ್ ಕೂಡ ಹೌದು, ಟರ್ಷರಿನೂ ಹೌದು. ಸೊ ಯಾವುದೇ ಒಂದು ಟ್ರಾಫಿಕ್ ಲೆವೆಲಲ್ಲಿ ಬರುವಂಥ ಆರ್ಗನಿಸಮ್ ಸತ್ತು ಹೋದ್ಮೇಲೆ ಡಿಟ್ರಿವೋರ್ಸ್ ಅದನ್ನು ಇದು ಮಾಡಲೇಬೇಕಾಗ್ತದೆ, ಒಂದು ಇನ್ಆರ್ಗ್ಯಾನಿಕ್ ಸಾಲ್ಟಾಗಿ ಪರಿವರ್ತನೆಗೊಳಿಸಲೇಬೇಕಾಗ್ತದೆ. ಸೊ ಹಾಗೆ ನೋಡಿದರೆ ಆಪ್ಷನ್ ಬಿ ಈಸ್ ಫಾಲ್ಸ್. ಡಿಟ್ರಿವೋರ್ಸ್ ಫೀಡ್ ಎಟ್ ಆಲ್ ಟ್ರಾಫಿಕ್ ಲೆವೆಲ್ ಎಕ್ಸೆಪ್ಟ್ ದ ಪ್ರೊಡ್ಯೂಸರ್ ಲೆವೆಲ್. ನೋ, ಏನು ಎಕ್ಸೆಪ್ಷನ್ ಇಲ್ಲ, ಎಲ್ಲ ಆ್ಯನಿಮಲ್ಸನ್ನು ಅಥವಾ ಪ್ಲಾಂಟ್ಸ್ಗಳನ್ನ ತಿಂದು ಹಾಕ್ತದೆ. ದ ಲೋವರ್ ದ ಟ್ರಾಫಿಕ್ ಲೆವೆಲ್ ಎಟ್ ವಿಚ್ ಅನ್ ಆರ್ಗನಿಸಮ್ ಫೀಡ್ಸ್ ದ ಮೋರ್ ಎನರ್ಜಿ ಈಸ್ ಅವೈಲೇಬಲ್. ಹೌದಲ್ವಾ? ಈಗ ಪ್ಲ್ಯಾಂಟ್ ಪ್ರಾಡಕ್ಟನ್ನು ತಿನ್ನುವಂಥ ಒಂದು ಆರ್ಗನಿಸಮ್ಗೆ ಜಾಸ್ತಿ ಎನರ್ಜಿ ಬರ್ತದೆ. ಆದರೆ ಅದೇ ಕಾಟನರಿ ಲೆವೆಲ್ ಅಥವಾ ಈ ಒಂದು 4ನೇ ಟ್ರಾಫಿಕ್ ಲೆವೆಲ್ ಇರುವಂಥ ಆರ್ಗನಿಸಮ್ಗೆ ಟರ್ಷರಿ ಲೆವೆಲ್ಲಿರುವಂಥ ಒಂದು ಆರ್ಗನಿಸಮ್ ತಿನ್ನುವಾಗ ಎನರ್ಜಿ ಕಡಿಮೆ ಬರ್ತದೆ. ಯಾಕಂದರೆ ಪ್ರೊಡ್ಯೂಸರ್ಲಿರುವಂತಹ ಈಗ 1000 ಎನರ್ಜಿ ಇದ್ದರೆ, ಕಿಲೋ ಕ್ಯಾಲರೀಸ್ ಪರ್ ಜೌಲ್ಸ್ ಇದ್ದರೆ, ಈಗ ಸೆಕೆಂಡ್ ಟ್ರಾಫಿಕ್ ಲೆವೆಲ್ಗೆ ಹೋಗಬೇಕಾದ್ರೆ ಅದೆಷ್ಟಾಗಿರ್ತದೆ? ಅದು 1000 ಇರೋದು 100 ಆಗ್ತದೆ. ಟರ್ಷರಿಗೆ ಹೋಗ್ಬೇಕಾದ್ರೆ 10 ಆಗ್ತದೆ. ಕೊನೆಗೆ ಲಾಸ್ಟಿಗೆ ಹೋಗ್ಬೇಕಾದ್ರೆ 1 ಆಗಿರ್ತದೆ. ಸೊ ಪ್ರತಿಯೊಂದು ಲೆವೆಲ್ನಲ್ಲಿ 10% ಲಾಸ್ ಇರುತ್ತೆ. ಯಾವುದಕ್ಕೆ ಹೈಯೆಸ್ಟ್ ಎನರ್ಜಿ ಬರ್ಬೋದು ಅಂತ ಹೇಳಿದ್ರೆ ಈ ಪ್ರೊಡ್ಯೂಸರ್ಗಳನ್ನು ತಿನ್ನುವಂಥ ಆರ್ಗನಿಸಮ್ಸ್ಗೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ನೋಡ್ಕೊಳ್ಳಿ. ಫುಡ್ ವೆಬ್ ಇನ್ಕ್ಲೂಡ್ಸ್ 2 or more ಫುಡ್ ಚೈನ್ಸ್. ಹೌದು, GFC ಹಾಗೂ GFC ಹಾಗೂ DFC ಎರಡೂ ಸೇರಿಬಿಟ್ಟು ಫುಡ್ ವೆಬ್ ಆಗ್ತದೆ, ಅದು ಕರೆಕ್ಟ್ ಇದೆ ನೋಡಿ. ಹಾಗೆ ನೋಡಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ವಾಟ್ ವುಡ್ ಬಿ ಮೋಸ್ಟ್ ಲೈಕ್ಲಿ ಟು ಹ್ಯಾಪನ್ ಇಫ್ ಡಿಕಂಪೋಸರ್ಸ್, ಬ್ಯಾಕ್ಟೀರಿಯಾ ಅಥವಾ ಫಂಗೈ, ವೆಂಟ್ ಎಕ್ಸ್ಟಿಂಕ್ಟ್ ಆನ್ ಅರ್ತ್? ಈಗ ಡಿಕಂಪೋಸರ್ಸ್ ಅಥವಾ ಡಿಟ್ರಿವೋರ್ಸ್ ಏನಿದೆ ಅದು ಕಂಪ್ಲೀಟಾಗಿ ಅರ್ತಿಂದ ಎಕ್ಸ್ಟಿಂಕ್ಟ್ ಆಗಿಬಿಟ್ರೆ ಏನಾಗ್ತದೆ? ಡಿಟ್ರಿವೋರ್ಸ್ ಸಚ್ ಆಸ್ ಅರ್ತ್ ವರ್ಮ್ಸ್ ವುಡ್ ರೀಪ್ಲೇಸ್ ದೆಮ್.
ಇಲ್ಲ, ಹಂಗೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಅದೇನು ಸರಿ ಅನಿಸ್ತಾ ಇಲ್ಲ ನನಗೆ. ಪ್ರೈಮರಿ ಪ್ರೊಡಕ್ಟಿವಿಟಿ ವುಡ್ ಇನ್ಕ್ರೀಸ್. ಪ್ರೈಮರಿ ಪ್ರೊಡಕ್ಟಿವಿಟಿ ಕಡಿಮೆ ಆಗಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಈಗ ಡಿಟ್ರಿವೋರ್ಸ್ಗಳು ತಿಂದು ಹಾಕೋದಿದ್ರೆ ಅಲ್ಲಿ ಸಾಲ್ಟ್ ಉತ್ಪತ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಪ್ಲ್ಯಾಂಟ್ಗಳಿಗೆ ಮಿನರಲ್ ನ್ಯೂಟ್ರಿಷನ್ ಎಲ್ಲಿ ಸಿಗ್ತದೆ? ಅದು ಸ್ವಲ್ಪ ಕರೆಕ್ಟೇ ಇದೆ, ನೋಡೋಣ. ಆದರೂ ಸಹ ಪ್ರೈಮರಿ ಪ್ರೊಡಕ್ಟಿವಿಟಿ ವುಡ್ ಇನ್ಕ್ರೀಸ್ ಅಂತ ಕೊಟ್ಬಿಟ್ಟಿದೆ. ನೋ, ಪ್ರೈಮರಿ ಪ್ರೊಡಕ್ಟಿವಿಟಿ ವುಡ್ ಡಿಕ್ರೀಸ್. ಕರೆಕ್ಟ್. ಮಿನರಲ್ಸ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ಬಯೋಮಾಸೇ ಉತ್ಪತ್ತಿ ಆಗಲ್ಲ. ಸೊ ನಾನು ನೋಡಲಿಲ್ಲ. ನ್ಯೂಟ್ರಿಯೆಂಟ್ಸ್ ವುಡ್ ಅಕ್ಯುಮುಲೇಟ್ ಇನ್ ಡೆಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆ್ಯಂಡ್ ಬಿಕಮ್ ಅನ್ಅವೈಲೇಬಲ್ ಟು ಲಿವಿಂಗ್ ಆರ್ಗನಿಸಮ್ಸ್. ಕರೆಕ್ಟ್. ಅದು ಈಗ ಪ್ಲ್ಯಾಂಟ್ ಮತ್ತು ಆ್ಯನಿಮಲ್ಸ್ ದೇಹ ಸತ್ತು ಹೋದ್ಮೇಲೆ ಅಲ್ಲೇ ನ್ಯೂಟ್ರಿಯೆಂಟ್ಸ್ ಉಳಿದ್ಬಿಡ್ತದೆ. ಹೂ ವಿಲ್ ಬಿ ದೇರ್ ಟು ಡಿಕಂಪೋಸ್ ದೆಮ್? ಯಾರೂ ಇರೋದಿಲ್ಲ. ಆವಾಗ ನ್ಯೂಟ್ರಿಯೆಂಟ್ಸ್ ಏನಿತ್ತು ಡೆಡ್ ಮತ್ತು ಆ್ಯನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ಗಳಲ್ಲಿ ಅವುಗಳು ಸಾಯಿಲ್ಗೆ ಹೋಗೋದೇ ಇಲ್ಲಲ್ಲ. ಸಾಯಿಲ್ಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ಸಾಯಿಲಲ್ಲಿ ನ್ಯೂಟ್ರಿಯೆಂಟು ಇರೋದೇ ಇಲ್ಲ. ಸೊ ನ್ಯೂಟ್ರಿಯೆಂಟ್ ಸಾಯಿಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಪ್ಲ್ಯಾಂಟಿಗೆ ಬರೋದೇ ಇಲ್ಲ. ಸೊ ಇಕೋಸಿಸ್ಟಮ್ ಸ್ಟಾಪ್ ಆಗಿಬಿಡ್ತದೆ. ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. ಡಿಕಂಪೋಸರ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಆಗ್ತದೆ. ನ್ಯೂಟ್ರಿಯೆಂಟ್ಸ್ ಎಲ್ಲ ಡೆಡ್ ಆ್ಯನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ಗಳ ಒಳಗೇ ಇರ್ತದೆ, ಸಾಯಿಲ್ಗೆ ಹೋಗೋದೇ ಇಲ್ಲ ಎನಿ ಕಂಡೀಷನ್. ಆಪ್ಷನ್ ಡಿ ನೋಡಿ. ಕಾರ್ನಿವೋರ್ಸ್ ಆ್ಯಂಡ್ ಹರ್ಬಿವೋರ್ಸ್ ವುಡ್ ನಾಟ್ ಬಿ ಎಫೆಕ್ಟೆಡ್. ಇಲ್ಲ, ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ಒಂದು ಡಯಾಗ್ರಾಮೆಟಿಕ್ ಕ್ವಶನ್ ಇದೆ. ಎಕ್ಸಾಮಿನ್ ದ ಫಾಲೋವಿಂಗ್ ಫುಡ್ ವೆಬ್ ಆರ್ಗನಿಸಮ್ 1 ಈಸ್ ಅಂತಿದೆ. ಸೊ ಕರೆಕ್ಟಾಗಿ ನೋಡಿ, ಇಲ್ಲಿ ನನ್ನ ಪ್ರಕಾರ ಅದು ಪ್ರೊಡ್ಯೂಸರ್ ಆಗಬೇಕಿತ್ತು, ಬಟ್ ಪ್ರೊಡ್ಯೂಸರ್ ಕೊಟ್ಟಿಲ್ಲ. ಹಾಗಾದರೆ ಲೋವೆಸ್ಟ್ ಟ್ರಾಫಿಕ್ ಲೆವೆಲನ್ನು ಪ್ರೊಡ್ಯೂಸರ್ ಬಿಟ್ಟರೆ ಯಾರು ಆಕ್ಯುಪೈ ಮಾಡ್ತಾರೆ? ಹರ್ಬಿವೋರ್, ಸೆಕೆಂಡ್ ಟ್ರಾಫಿಕ್ ಲೆವೆಲ್. ಐ ವಿಲ್ ಗೋ ವಿತ್ ಆಪ್ಷನ್ ಎ. ಪಿರಮಿಡ್ ಆಫ್ ನಂಬರ್ಸ್ ಈಸ್ ಇನ್ವರ್ಟೆಡ್ ಇನ್ ಕೇಸ್ ಆಫ್ ಪಾಂಡ್ ಇಕೋಸಿಸ್ಟಮ್. ಅರ್ಥ ಮಾಡ್ಕೊಳ್ಳಿ, ಪಿರಮಿಡ್ ಆಫ್ ಬಯೋಮಾಸ್ ಕೇಳಿಲ್ಲ ಅವನು, ಪಿರಮಿಡ್ ಆಫ್ ನಂಬರ್ಸ್ ಕೇಳಿರೋದು. ಸೊ ಟ್ರಿಕಿ. ಪಿರಮಿಡ್ ಆಫ್ ನಂಬರ್ಸ್ ಈಸ್ ಇನ್ವರ್ಟೆಡ್ ಇನ್ ಕೇಸ್ ಆಫ್. ನಾರ್ಮಲ್ ಪಿರಮಿಡ್ ಆಫ್ ನಂಬರ್ ಯಾವತ್ತೂ ಅಪ್ರೇಟೇ ಇರ್ತದೆ, ನಿಮ್ಗೆ ಗೊತ್ತಿರ್ತೀರಿ, NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಇಲ್ಲಿ ಕೇಳಿರೋದು ಇನ್ವರ್ಟೆಡ್ ಅಂತ ಹೇಳಿ. ಪಾಂಡ್ ಇಕೋಸಿಸ್ಟಮಲ್ಲಿ ಪಿರಮಿಡ್ ಆಫ್ ಬಯೋಮಾಸ್ ಈಸ್ ಇನ್ವರ್ಟೆಡ್, ನಾಟ್ ನಂಬರ್. ಬರೆದಿಟ್ಕೊಳ್ಳಿ. ಯಾಕೆ ಪಾಂಡ್ ಇಕೋಸಿಸ್ಟಮ್ನಲ್ಲಿ ಪಿರಮಿಡ್ ಆಫ್ ಬಯೋಮಾಸ್ ಇನ್ವರ್ಟ್ ಆಗಿರ್ತದೆ? ಯಾಕಂತ ಹೇಳಿದ್ರೆ ಈ ಸೆಕೆಂಡ್ ಟ್ರಾಫಿಕ್ ಲೆವೆಲ್ನಲ್ಲಿ ಇರುವಂತಹ ಫಿಶಸ್ ಔಟ್ ನಂಬರ್ಸ್ ದಿ ಪ್ರೈಮರಿ ಟ್ರಾಫಿಕ್ ಲೆವೆಲ್ ಈ ಫೈಟೋಪ್ಲ್ಯಾಂಕ್ಟನ್ಸ್ ನಂಬರ್ ಜಾಸ್ತಿ ಇರಬೇಕು, ಬಟ್ ಕಡಿಮೆ ಇದೆ. ಆದರೆ ಫಿಶಸ್ ನಂಬರ್ ಕಡಿಮೆ ಇರಬೇಕು, ಜಾಸ್ತಿ ಇದೆ, ಉಲ್ಟಾ ಇದೆ. ಸೊ ಇನ್ವರ್ಟೆಡ್ ಆಗಿದೆ. ಯಾವುದು? ಪಿರಮಿಡ್ ಆಫ್ ಬಯೋಮಾಸ್ ಇನ್ ಪಾಂಡ್ ಇಕೋಸಿಸ್ಟಮ್. ನೆನ್ಪಿಟ್ಕೊಳ್ಳಿ. ಆದರೆ ಇಲ್ಲಿ ಕೇಳಿರೋದು ಪಿರಮಿಡ್ ಆಫ್ ನಂಬರ್ಸು. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅದು ಸಂಬಂಧ ಇಲ್ಲ ಅದಕ್ಕೆ. ಸಿಂಗಲ್ ಟ್ರೀ ಇಕೋಸಿಸ್ಟಮ್ ಫಾರ್ ಅ ಪ್ಯಾರಾಸಿಟಿಕ್ ಫುಡ್ ಚೈನ್. ಎಸ್, ಐ ಗೋ ವಿತ್ ಇಟ್. ಒಂದು ದೊಡ್ಡ ಮರ ಇದೆ, ಅದಕ್ಕೆ ಡ್ಯಾಮೇಜ್ ಮಾಡಲಿಕ್ಕೆ 1000 ಪ್ಯಾರಾಸೈಟ್ಸ್ಗಳಿದೆ, ಪ್ಯಾರಾಸೈಟ್ಸು. ಅರ್ಥ ಆಯಿತಾ? ಸೊ ಅದಕ್ಕೆ ನಾವು ಫೈಟೋಫ್ಯಾಗಸ್ ಅಂತ ಕರೆಯೋಣ. ಫೈಟೋಫ್ಯಾಗಸ್ ಅಂದರೆ ದ ಇನ್ಸೆಕ್ಟ್ಸ್ ಆರ್ ಎನಿ ಅದರ್ ಆ್ಯನಿಮಲ್ ವಿಚ್ ಆ್ಯಕ್ಚುಲಿ ಫೀಡ್ ಆನ್ ದಿ ಸ್ಯಾಪ್ ಆಫ್ ದಿ ಪ್ಲ್ಯಾಂಟ್. ಫೈಟೋಫ್ಯಾಗಸ್ ನೆನ್ಪಿಟ್ಕೊಳ್ಳಿ. ಸೊ 1000 ಯಾವುದು ಪ್ಯಾರಾಸೈಟ್ಸು, ಒಂದು ಟ್ರೀ ಅಂದರೆ ಪ್ರೊಡ್ಯೂಸರ್ ಆಯಿತು. ಪ್ಯಾರಾಸೈಟ್ಸ್ ಅದನ್ನು ತಿನ್ನುವಂಥವ್ರು, ಕನ್ಸ್ಯೂಮರ್ಸ್. ನಂಬರ್ ನೋಡಿ ಜಾಸ್ತಿ ಇದೆ. ಸೊ ಇನ್ವರ್ಟೆಡ್ ಪಿರಮಿಡ್ ಅಲ್ವಾ? ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. ಪಿರಮಿಡ್ ಆಫ್ ನಂಬರ್ ಈಸ್ ಇನ್ವರ್ಟೆಡ್ ಇಫ್ ಪ್ಯಾರಾಸೈಟ್ ಅದು ಫುಡ್ ಚೈನ್ ಆಗಿದ್ದರೆ ಮಾತ್ರ. ನೆನ್ಪಿಟ್ಕೊಳ್ಳಿ. ಒಂದು ಪ್ಲ್ಯಾಂಟು ಹಾಗೂ ಥೌಸಂಡ್ಸ್ ಆಫ್ ಪ್ಯಾರಾಸೈಟ್ಸು, ಈ ಫುಡ್ ಚೈನ್ಗೆ ನಾವು ಪಿರಮಿಡ್ ಆಫ್ ನಂಬರ್ಸ್ ಇನ್ವರ್ಟೆಡ್ ಅಂತ ಕರಿತೀವಿ. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ. ಎನರ್ಜಿ ಪಿರಮಿಡ್ಸ್ ಆಫ್ ಅನ್ ಇಕೋಸಿಸ್ಟಮ್ ಟೆಂಡ್ ಟು ಡಿಮಿನಿಷ್ ಎಟ್ ಹೈಯರ್ ಟ್ರಾಫಿಕ್ ಲೆವೆಲ್ಸ್. ಎನರ್ಜಿ ಹೋಗ್ತಾ ಕಡಿಮೆ ಆಗ್ತದೆ. ಈಗ ನಿಮಗೊಂದು ಐಡಿಯಾ ಬಂದಿದೆ, 10% ಲಾ. ಪ್ರೈಮರಿ ಲೆವೆಲ್ನಲ್ಲಿರುವಂಥ ಪ್ಲ್ಯಾಂಟ್ಸ್ ಏನಿದೆ ಅವುಗಳಲ್ಲಿರುವಂಥ ಎನರ್ಜಿ ಸೆಕೆಂಡ್ರಿ ಲೆವೆಲ್ಗೆ, ಟರ್ಷರಿ ಲೆವೆಲ್ಗೆ, ಕ್ವಾಟರ್ನರಿ ಲೆವೆಲ್ಗೆ ಬರುವಾಗ ಕಡಿಮೆ ಆಗ್ತಾ ಹೋಗ್ತದೆ. 10% ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆ? ಹೀಟ್ ಲಾಸ್. ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ಬಿಕಾಸ್ ಎಟ್ ಈಚ್ ಟ್ರಾಫಿಕ್ ಲೆವೆಲ್ ಎನರ್ಜಿ ಈಸ್ ಬೀಂಗ್ ಲಾಸ್ಟ್ ಆ್ಯಸ್ ಹೀಟ್ ಫ್ರಮ್ ಒನ್ ಲೆವೆಲ್ ಟು ದ ನೆಕ್ಸ್ಟ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ನೆಕ್ಸ್ಟ್ ಇದ್ಯಾವುದು ಅಂತ ಹೇಳ್ಬೋದಾ? ಈ ಪಾಂಡ್ ಇಕೋಸಿಸ್ಟಮಲ್ಲಿರುವಂಥ ಪಿರಮಿಡ್ ಆಫ್ ಬಯೋಮಾಸ್. ಈ PP ಅಂತಿದೆ ನೋಡಿ, ಪ್ರೈಮರಿ ಪ್ರೊಡ್ಯೂಸರ್ಸು 4, ಈ ಕಡೆ ಪ್ರೈಮರಿ ಕನ್ಸ್ಯೂಮರ್ 21. 4 ಅಂತ ಹೇಳಿದ್ರೆ ಐ ವಿಲ್ ಗೋ ವಿತ್ ಫೈಟೋಪ್ಲ್ಯಾಂಕ್ಟನ್ಸು. 21 ಅಂತ ಹೇಳಿದ್ರೆ ನಥಿಂಗ್ ಬಟ್ ಇದು ಯಾವುದು? ಫಿಶಸ್ಸು. ಸೊ ಆಪ್ಷನ್ ಸಿ, ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಇಕೋಸಿಸ್ಟಮ್. ಸಿ ಆಗ್ಬೋದು, ಪಾಂಡ್ ಆಗ್ಬೋದು, ಆಕ್ವಾಟಿಕ್ ಇಕೋಸಿಸ್ಟಮ್. ಸೊ ನೆನ್ಪಿಟ್ಕೊಳ್ಳಿ, ಈಸಿ ಇದೆ, ನಿಮಗೆ ಗೊತ್ತಿದೆ ಇದು. ಆಪ್ಷನ್ ಸಿ. ದ ಪಿರಮಿಡ್ ದಟ್ ಕೆನಾಟ್ ಟೇಕ್ ದ ಇನ್ವರ್ಟೆಡ್ ಶೇಪ್ ಈಸ್. ಯಾವುದು ಇನ್ವರ್ಟೆಡ್ ಶೇಪನ್ನು ತಗೊಳ್ಳೋದೇ ಇಲ್ಲ? ಪಿರಮಿಡ್ ಆಫ್ ನಂಬರ್ ಈಗಷ್ಟೇ ಒಂದು ಎಕ್ಸಾಂಪಲ್ ನೋಡಿದ್ವಿ, ಒಂದು ಪ್ಲ್ಯಾಂಟು ಹಾಗೂ ಪ್ಯಾರಾಸೈಟ್ಸು. ಅಥವಾ ಪಿರಮಿಡ್ ಆಫ್ ಬಯೋಮಾಸು ಈಗಷ್ಟೇ ಒಂದು ಎಕ್ಸಾಂಪಲ್ ನೋಡಿದ್ವಿ, ಫಿಶಸ್ಸು ಹಾಗೂ ಫೈಟೋಪ್ಲ್ಯಾಂಕ್ಟನ್ಸ್ ಇನ್ ಪಾಂಡ್ ಎಕೋಸಿಸ್ಟಮ್. ಹಾಗಾದರೆ ಉಳಿದಿರೋದು ಯಾವುದು? ಪಿರಮಿಡ್ ಆಫ್ ಎನರ್ಜಿ. ಪಿರಮಿಡ್ ಆಫ್ ಎನರ್ಜಿನ ಉಲ್ಟಾ ಮಾಡಲಿಕ್ಕೆ ಆಗ್ತದೆ? ಇಂಪಾಸಿಬಲ್. ಫ್ರಮ್ ದಿ ಫಸ್ಟ್ ಟ್ರಾಫಿಕ್ ಲೆವೆಲ್ ಟು ದ ಲಾಸ್ಟ್ ಟ್ರಾಫಿಕ್ ಲೆವೆಲ್ ಎನರ್ಜಿ ವಿಲ್ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ನಿಮಗೆ ಅಪ್ರೇಟೇ ಸಿಗಬೇಕು, ಉಲ್ಟಾ ಸಿಗೋ ಚಾನ್ಸೇ ಇಲ್ಲ. ಸೊ ಆನ್ಸರ್ ಪಿರಮಿಡ್ ಆಫ್ ಎನರ್ಜಿ. ಈ ಒಂದು ಕ್ವಶನನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಇನ್ವರ್ಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಒಂದು ಪಿರಮಿಡ್ ಆಫ್ ಎನರ್ಜಿಯನ್ನು, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬಿ ಕರೆಕ್ಟ್ ಇದೆ.
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಇಕೊಲಾಜಿಕಲ್ ಪಿರಮಿಡ್ಸ್. ಒಂದು ಇಕೊಲಾಜಿಕಲ್ ಪಿರಮಿಡನ್ನು ನೀವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಯಾವ ಒಂದು ಫ್ಯಾಕ್ಟರ್ನ ನೀವು ಯೂಸ್ ಮಾಡೋದಿಲ್ಲ. ಫ್ರೆಶ್ ವೇಟ್, ಡ್ರೈ ವೇಟ್, ನಂಬರ್ ಆಫ್ ಇಂಡಿವಿಜುವಲ್ಸ್, ರೇಟ್ ಆಫ್ ಎನರ್ಜಿ ಫ್ಲೋ. ರೇಟ್ ಆಫ್ ಎನರ್ಜಿ ಫ್ಲೋ, ಪಿರಮಿಡ್ ಆಫ್ ಎನರ್ಜಿ ಯೂಸ್ ಮಾಡ್ತೀವಾ? ನಂಬರ್ ಆಫ್ ಇಂಡಿವಿಜುವಲ್ಸ್, ಪಿರಮಿಡ್ ಆಫ್ ನಂಬರ್ ಯೂಸ್ ಮಾಡ್ತೀವಾ? ಡ್ರೈ ವೇಟ್, ನೀವು ಪಿರಮಿಡ್ ಆಫ್ ಬಯೋಮಾಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಡ್ರೈ ವೇಟ್ ಎಲ್ಲರೂ ಫ್ರೆಶ್ ವೇಟ್ ಅಂತ ನೋಡಿದ್ದೀರಾ? ಇಲ್ಲ. ಹಾಗೆ ನೋಡಿದರೆ ಆಪ್ಷನ್ ಎ ಇದನ್ನು ನಾವು ಎಲ್ಲಿ ಯೂಸ್ ಮಾಡೋದಿಲ್ಲ. ಬಿ, ಸಿ, ಡಿ ಅನ್ನು ಯೂಸ್ ಮಾಡ್ತೀವಿ. ಇದು ಇದು NCERT ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಎನರ್ಜಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಈಸ್ 10%. 10% ಲಾ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಬಿ ಕರೆಕ್ಟ್ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಕೊಲಾಜಿಕಲ್ ಪಿರಮಿಡ್ ಈಸ್ ಜನರಲಿ ಇನ್ವರ್ಟೆಡ್? ಕರೆಕ್ಟಾಗಿ ನೋಡಿ. ಪಿರಮಿಡ್ ಆಫ್ ನಂಬರ್ಸ್ ಇನ್ ಗ್ರಾಸ್ ಲ್ಯಾಂಡ್ ಇಲ್ಲ. ಅಲ್ಲಿ ಟ್ರೀ ಮತ್ತು ಪ್ಯಾರಾಸೈಟ್ ಕೊಟ್ಟಿದ್ರೆ ಎಸ್, ಐ ವುಡ್ ಹ್ಯಾವ್ ಗಾನ್ ವಿತ್ ದಟ್. ಇಲ್ಲ. ಪಿರಮಿಡ್ ಆಫ್ ಎನರ್ಜಿ ಯಾವತ್ತೂ ಅದನ್ನು ಇನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಪಿರಮಿಡ್ ಆಫ್ ಬಯೋಮಾಸ್ ಇನ್ ಎ ಫಾರೆಸ್ಟ್ ಇಲ್ಲ. ಫಾರೆಸ್ಟ್ ಟೆರೆಸ್ಟ್ರಲ್ ಎಕೋಸಿಸ್ಟಮಲ್ಲಿ ಬಯೋಮಾಸ್, ಈ ಪಿರಮಿಡ್ ಆಫ್ ಬಯೋಮಾಸ್ ನಾರ್ಮಲ್ ಇರುತ್ತೆ. ಪ್ರೊಡ್ಯೂಸರ್ ಹೈಯೆಸ್ಟ್ ಬಯೋಮಾಸು, ನಂತರ ಕನ್ಸ್ಯೂಮರ್ಸು ಕಡಿಮೆ ಆಗ್ತಾ ಹೋಗ್ತದೆ, ಅದು ನಾರ್ಮಲ್ ಇದೆ. ಪಿರಮಿಡ್ ಆಫ್ ಬಯೋಮಾಸ್ ಇನ್ ಎ ಸಿ, ಆಪ್ಷನ್ ಡಿ. ಸಿ ಅಥವಾ ಪಾಂಡ್ ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಪಿರಮಿಡ್ ಆಫ್ ಬಯೋಮಾಸ್ ಈಸ್ ಆಲ್ವೇಸ್ ಇನ್ವರ್ಟೆಡ್, ಆಪ್ಷನ್ ಡಿ. ವಾಟ್ ವುಡ್ ಬಿ ದ ಇಕೊಲಾಜಿಕಲ್ ಪಿರಮಿಡ್ ಒಬ್ಟೈನ್ಡ್ ಬೈ ದಿ ಫಾಲೋವಿಂಗ್ ಡೇಟಾ? ನೀಟ್ ಕ್ವಶನ್ ಇದು. ಈ 2021 22, ಐ ಡೋಂಟ್ ರಿಮೆಂಬರ್ ಇಟ್. ಸೆಕೆಂಡ್ರಿ ಕನ್ಸ್ಯೂಮರ್ 120 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ರಿ ಕನ್ಸ್ಯೂಮರಲ್ಲಿ. ಪ್ರೈಮರಿ ಕನ್ಸ್ಯೂಮರಲ್ಲಿ 60 ಗ್ರಾಮ್ ಇದೆ. ಪ್ರೈಮರಿ ಪ್ರೊಡ್ಯೂಸರ್ನಲ್ಲಿ 10 ಗ್ರಾಮ್ ಇದೆ. ಸೊ 120, 60, 10 ಇನ್ವರ್ಟೆಡ್ ಅಲ್ಲ. ಪಿರಮಿಡ್ ನಿಮಗೆ ಅಪ್ರೇಟ್ ಸಿಗ್ತಾ ಇದೆ, ಇನ್ವರ್ಟೆಡ್ ಸಿಗ್ತಾ ಇದೆಯಾ? ಇನ್ವರ್ಟೆಡ್ ಸಿಗ್ತಾ ಇದೆ ನೋಡಿ. ಅಪ್ರೇಟ್ ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಎನರ್ಜಿ, ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್, ಅಪ್ರೇಟ್ ಪಿರಮಿಡ್ ಆಫ್ ಬಯೋಮಾಸ್. ಅಲ್ಲಿ ಗೋ ವಿತ್ ಆಪ್ಷನ್ ಬಿ. ಗ್ರಾಮ್ನಲ್ಲಿ ಕೊಟ್ಟಿರೋದ್ರಿಂದ ಬಯೋಮಾಸ್ ಅದು. ನಂಬರ್ಸ್ ನೋಡಿ. ಸೆಕೆಂಡ್ರಿ ಕನ್ಸ್ಯೂಮರ್ ಅಂತ ಹೇಳಿದ್ರೆ ನಿಮ್ಮದು ಯಾವುದು ಬರುತ್ತೆ? ಒಂದು ಟರ್ಷರಿ ಟ್ರಾಫಿಕ್ ಲೆವೆಲ್ ಬರುತ್ತೆ 120, ಆಮೇಲೆ ಸೆಕೆಂಡ್ರಿ ಟ್ರಾಫಿಕ್ ಲೆವೆಲ್ 60, ಆಮೇಲೆ ಫಸ್ಟ್ ಟ್ರಾಫಿಕ್ ಲೆವೆಲ್ ಎಷ್ಟು? 10. ಸೊ 120, 60, 10 ಇದೇನಿದೆ? ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್. ಆಪ್ಷನ್ ಬಿ ಕರೆಕ್ಟ್ ಇದೆ. ವಿಚ್ ಇಕೋಸಿಸ್ಟಮ್ ಹ್ಯಾಸ್ ಮ್ಯಾಕ್ಸಿಮಮ್ ಬಯೋಮಾಸ್? ಫಾರೆಸ್ಟ್ ಇಕೋಸಿಸ್ಟಮ್. ಇದರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ ಎ ಕರೆಕ್ಟ್ ಇದೆ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಕರೆಕ್ಟ್ ನೋಡಿ. ಪಿರಮಿಡ್ ಆಫ್ ಎನರ್ಜಿ ಈಸ್ ಮೋಸ್ಟ್ಲಿ ಅಪ್ರೈಟ್ ಬಟ್ ಸಮ್ಟೈಮ್ಸ್ ಇಟ್ ಮೇ ಬಿ ಇನ್ವರ್ಟೆಡ್. ಪಿರಮಿಡ್ ಆಫ್ ನಂಬರ್ಗೆ ಒಪ್ಪೋಣ, ಪಿರಮಿಡ್ ಆಫ್ ಬಯೋಮಾಸ್ ಇನ್ ಪಾಂಡ್ ಎಕೋಸಿಸ್ಟಮ್ಗೂ ಒಪ್ಪೋಣ, ಆದರೆ ಪಿರಮಿಡ್ ಆಫ್ ಎನರ್ಜಿ ನೆವರ್ ಬಿ ಇನ್ವರ್ಟೆಡ್. ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ವಿ ಗಾಟ್ ದ ಆನ್ಸರ್. ಅದು ನೋಡೋಣ. ಪಿರಮಿಡ್ ಆಫ್ ನಂಬರ್ ಆ್ಯಂಡ್ ಬಯೋಮಾಸ್ ಮೇ ಬಿ ಈದರ್ ಅಪ್ರೈಟ್ ಆರ್ ಇನ್ವರ್ಟೆಡ್. ಹೌದಲ್ವಾ? ಕರೆಕ್ಟ್, ಒಪ್ಪುವುದು. ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಈಸ್ ಜನರಲಿ ಇನ್ವರ್ಟೆಡ್ ಆಸ್ ದಿ ಬಯೋಮಾಸ್ ಆಫ್ ಫಿಶ್ ಫಾರ್ ಎಕ್ಸೀಡ್ಸ್ ದಟ್ ಆಫ್ ಫೈಟೋಪ್ಲಾಂಕ್ಟನ್ಸ್. ಕರೆಕ್ಟ್. ಫುಡ್ ಚೈನ್ಸ್ ಆರ್ ಜನರಲಿ ಶಾರ್ಟ್ with few trophic levels as only 10% of the energy is transferred to each trophic level from the lower trophic level. Correct. 10% la. ಹಾಗೆ ನೋಡಿದ್ರೆ ಆಪ್ಷನ್ ಎ ಒಂದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದಟ್ ಈಸ್ ದ ಕರೆಕ್ಟ್ ಆನ್ಸರ್. 49ನೇ ಕ್ವಶನ್ ಬಂದುಬಿಟ್ಟಿದೆ ನೋಡಿ. ವಿಚ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಈಸ್ ನಾಟ್ ಗಿವನ್ ಎ ಪ್ಲೇಸ್ ಇನ್ ಎನಿ ಟೈಪ್ ಆಫ್ ಇಕೊಲಾಜಿಕಲ್ ಪಿರಮಿಡ್ ಈವನ್ ದೋ ದೇ ಪ್ಲೇ ವೈಟಲ್ ರೋಲ್ ಇನ್ ದ ಇಕೋಸಿಸ್ಟಮ್? ಯಾವುದಿರ್ಬೋದು? ಸ್ಯಾಪ್ರೋಫೈಟ್ಸ್. ಅಲ್ಲಿ ಎಲ್ಲಿ ಸಹ ಸ್ಯಾಪ್ರೋಫೈಟ್ಸ್ ಬಂದೇ ಇಲ್ಲ. ಇದು NCERT ಕೊಟ್ಬಿಟ್ಟಿದ್ದಾನೆ ಲಾಸ್ಟಲ್ಲಿ, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಪ್ರೊಡ್ಯೂಸರ್ಸ್ ಕೊಟ್ಟಿದ್ದಾರೆ, ಡಿಕಂಪೋಸರ್ಸ್ಗೆ ಕೊಟ್ಟಿದ್ದಾರೆ. ಫೈಟೋಫ್ಯಾಗಸ್ ಅಂತಂದರೆ ಎನಿ ಇನ್ಸೆಕ್ಟ್ಸ್ ಬಂದೇ ಬರುತ್ತೆ ತಾನೆ. ಫೈಟೋಫ್ಯಾಗಸ್ ಅಂದರೆ ದ ಇನ್ಸೆಕ್ಟ್ಸ್ ವಿಚ್ ಫೀಡ್ ಆನ್ ದಿ ಸ್ಯಾಪ್ ಆಫ್ ದಿ ಪ್ಲಾಂಟ್. ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ, ವೆರಿ ಇಂಪಾರ್ಟೆಂಟು. ಈಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬಂದಿದ್ದೀವಿ. ಯಾವುದು? ಇಕೊಲಾಜಿಕಲ್ ಸಕ್ಸೆಷನ್. ವಾಟ್ ಈಸ್ ಇಟ್? ಇಟ್ಸ್ ಎ ಗ್ರ್ಯಾಜುವಲ್ ಫೇರ್ಲಿ ಪ್ರೆಡಿಕ್ಟೇಬಲ್ ಚೇಂಜಸ್ ಅಕ್ಕರ್ ಇನ್ ದಿ ಸ್ಪೀಷೀಸ್ ಕಂಪೋಸಿಷನ್ ಇನ್ ಎ ಗಿವನ್ ಜಿಯೋಗ್ರಾಫಿಕಲ್ ಏರಿಯಾ ಪರ್ ಯೂನಿಟ್ ಟೈಮ್. ಇದಕ್ಕೆ ನಾವು ಇಕೊಲಾಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಫೈನಲ್ ಸ್ಟೇಬಲ್ ಕಮ್ಯುನಿಟಿ ಇನ್ ಇಕೊಲಾಜಿಕಲ್ ಸಕ್ಸೆಷನ್ ಯಾವುದು? ಪೈನಿಯರ್ಸು ಅಲ್ಲ. ದ ಸ್ಪೀಷೀಸ್ ಇನ್ವೇಡ್ ಎ ಬೇರ್ ಏರಿಯಾ. ಈಗ ಪ್ರೈಮರಿ ಸಕ್ಸೆಷನ್ ಆಗಬೇಕಾದ್ರೆ ಒಂದು ಸ್ಪೀಷೀಸ್ ಹೋಗ್ಬಿಟ್ಟು ಒಂದು ಬೇರೆ ರಾಕ್ ಮೇಲೆ ಕೂತ್ಕೊಂಡು ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಪ್ರೈಮರಿ ಸಕ್ಸೆಷನ್ ಅಲ್ವಾ? ಸೊ ಪೈನಿಯರ್ಸ್ ಅಂತ ಕರಿತೀವಿ ನಾವು. ದಿ ಇನ್ವೇಡ್ ಎ ಬೇರ್ ಏರಿಯಾ. ಓಕೆ. ಸೀರ್ ಅಂತಿದೆ. ಸೀರ್ ಅಂತ ಹೇಳಿದ್ರೆ ಈಗ ಫಸ್ಟ್ ಒಂದು ಕಮ್ಯುನಿಟಿ ಬಂತು, ಒಂದು ಜಾಗದಲ್ಲಿ ವಾಸ ಮಾಡ್ತು, ಆ ಕಮ್ಯುನಿಟಿ ವಲಸೆ ಹೋಯಿತು, ಇನ್ನೊಂದು ಕಮ್ಯುನಿಟಿ ಬಂತು. ಎರಡನೇ ಕಮ್ಯುನಿಟಿಗೆ ನಾವು ಸೀರ್ ಅಂತ ಕರಿತೀವಿ. ಇಂಡಿವಿಜುವಲ್ ಟ್ರಾನ್ಸ್ಲೇಷನಲ್ ಕಮ್ಯುನಿಟಿ. ಆಮೇಲೆ ಎರಡನೇ ಕಮ್ಯುನಿಟಿ ಹೋಯಿತು, ಈಗ ಮೂರನೇ ಕಮ್ಯುನಿಟಿ ಬಂತು, ಆಮೇಲೆ ಇನ್ನೊಂದು ಬಂತು. ಈಗ ನೀವು ಕ್ಲಾಸ್ ರೂಮ್ನಲ್ಲಿ ಈಗ ನಿಮ್ಮದು ಸೆಕೆಂಡ್ PC ಮುಗೀತು, ಹೋಗ್ತಾ ಇದ್ದೀರಿ. ನಿಮ್ಮ ಜಾಗಕ್ಕೆ ಯಾರು ಬಂದಿದ್ದಾರೆ? ನಿಮ್ಮ ಜೂನಿಯರ್ಸ್ ಬಂದಿದ್ದಾರೆ. ಅವರ ಜಾಗಕ್ಕೆ ಅವರ ಜೂನಿಯರ್ಸ್ ಬಂದಿದ್ದಾರೆ. ಸೊ ನಂತರ ಅವರ ಜೂನಿಯರ್ಸು ಸೆಕೆಂಡ್ PCಗೆ ಬರ್ತಾರೆ, ಅವರು ಸೆಕೆಂಡ್ PCನ ಬಿಟ್ಟು ಹೋಗಬೇಕು. ಇಂಡಿವಿಜುವಲ್ ಟ್ರಾನ್ಸ್ಲೇಷನಲ್ ಕಮ್ಯುನಿಟಿ, ಇದಕ್ಕೆ ನಾವು ಸೀರ್ ಅಂತ ಕರಿತೀವಿ ಅಲ್ವಾ? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂದರೆ
ದ ಕಮ್ಯುನಿಟಿ ವಿಚ್ ಈಸ್ ನಿಯರ್ ಈಕ್ವಿಲಿಬ್ರಿಯಮ್ ಟು ದಿ ಇಕೋಸಿಸ್ಟಮ್. ಒಂದು ಇಕೋಸಿಸ್ಟಮ್ಗೆ ಸ್ಟೇಬಲ್ ಆಗಿ ಈಕ್ವಿಲಿಬ್ರಿಯಮ್ ಆಗಿ ಇರುವಂತಹ ಒಂದು ಕಮ್ಯುನಿಟಿಗೆ ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ದಟ್ ಈಸ್ ದ ಫೈನಲ್ ಸ್ಟೇಬಲ್ ಕಮ್ಯುನಿಟಿ. ಈಗ ಫಾರೆಸ್ಟ್ ನೋಡ್ತಾ ಇದ್ದೀರಿ ನೋಡಿ, ಅದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಇದಕ್ಕಿಂತ ನೀವು ಏನು ಚೇಂಜಸ್ ನೋಡೋದಿಲ್ಲ. ಈಗ ಫಾರೆಸ್ಟ್ನಲ್ಲಿ ಏನಿದೆ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಚೀವ್ ಆಗಿದೆ ಆ್ಯಂಡ್ ದ ಫಾರೆಸ್ಟ್ ಈಸ್ ಸ್ಟೇಬಲ್. ಅರ್ಥ ಮಾಡ್ಕೊಳ್ಳಿ, ಇದಕ್ಕಿಂತ ಹೆಚ್ಚು ಹೋಗಲ್ಲ, ಕಡಿಮೆನೂ ಹೋಗಲ್ಲ, ಸ್ಟೇಬಲ್ ಇರ್ತದೆ. ಬಯೋಮಾಸ್ ಎಲ್ಲ ಸ್ಟೇಬಲ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಇಷ್ಟೇ. ಕಾರ್ನಿವೋರ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲ. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಈಗ 51ನೇ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಫಾರ್ ಸೆಕೆಂಡರಿ ಸಕ್ಸೆಷನ್. ಈಗ ಇಕೊಲಾಜಿಕಲ್ ಸಕ್ಸೆಷನ್ ತಗೊಂಡ್ರೆ ಅದರಲ್ಲಿ ಎರಡು ಬರುತ್ತೆ, ಪ್ರೈಮರಿ ಹಾಗೂ ಸೆಕೆಂಡ್ರಿ. ಪ್ರೈಮರಿ ಅಂತ ಹೇಳಿದ್ರೆ ಫಸ್ಟ್ ಟೈಮು ಒಂದು ಲಿವಿಂಗ್ ಕಾಂಪೊನೆಂಟ್, ಆರ್ಗ್ಯಾನಿಸಮ್ಸ್ ಅಥವಾ ಬಯೋಟಿಕ್ ಕಾಂಪೊನೆಂಟ್ ಹೋಗ್ಬಿಟ್ಟು ಒಂದು ಬೇರೆ ಏರಿಯಾದಲ್ಲಿ ತನ್ನ ಕಾಲನಿಯನ್ನು ಇದು ಮಾಡೋದು. ಇಟ್ಸ್ ಎ ವೆರಿ ಸ್ಲೋ ಪ್ರಾಸೆಸ್, ಬಹಳ ವರ್ಷಗಳು ತಗೊಳ್ಳುತ್ತದೆ. ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ನಾವು ಪ್ರೈಮರಿ ಸಕ್ಸೆಷನ್. ಸೊ ಫಸ್ಟು ಒಂದು ಲಿವಿಂಗ್ ಆರ್ಗನಿಸಮ್ ಬಂದ್ಬಿಟ್ಟು ಅಲ್ಲಿ ಒಂದು ಕಮ್ಯುನಿಟಿಯನ್ನು ಉತ್ಪತ್ತಿ ಮಾಡಿದರೆ ಇದಕ್ಕೆ ನಾವು ಪೈನ್ಯೂರ್ ಸ್ಪೀಷೀಸ್ ಅಂತ ಕರಿತೀವಿ. ಪ್ರೈಮರಿ ಸಕ್ಸೆಷನಲ್ಲಿ ಬರುವಂಥದ್ದು ಪೈನ್ಯೂರ್ ಸ್ಪೀಷೀಸ್. ಅರ್ಥ ಮಾಡ್ಕೊಳ್ಳಿ. ಈಗ ಬೇರೊಂದು ರಾಕ್ ಇದೆ, ಒಂದು ರಾಕ್ ಇದೆ ಅಥವಾ ನ್ಯೂಲಿ ಕೂಲ್ಡ್ ಲಾವಾ ಇದೆ. ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಯಾವುದೋ ಒಂದು ಆರ್ಗ್ಯಾನಿಸಮ್ ಬಂದ್ಬಿಟ್ಟು ಅಲ್ಲಿ ಒಂದು ಕಮ್ಯುನಿಟಿಯನ್ನು ಉತ್ಪತ್ತಿ ಮಾಡಿಕೊಂಡು ಅಲ್ಲೇ ವಾಸವಾಗಿದ್ದರೆ ಪ್ರೈಮರಿ ಸಕ್ಸೆಷನ್, ವೆರಿ ಸ್ಲೋ ಪ್ರಾಸೆಸ್. ಈಗ ಸೆಕೆಂಡ್ರಿ ಸಕ್ಸೆಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಲದಲ್ಲಿ ಅಲ್ಲಿ ಒಂದು ಆರ್ಗನಿಸಮ್ಸ್ ಇತ್ತು, ಒಂದು ಫಾರೆಸ್ಟ್ ಇತ್ತು, ಯಾವುದೋ ಒಂದು ಕಾರಣಕ್ಕೋಸ್ಕರ ಅದು ಡಿಫಾರೆಸ್ಟೇಷನ್ ಒಳಗಾಯಿತು, ಬರ್ನ್ ಆಯಿತು ಫಾರೆಸ್ಟು, ಅಥವಾ ಒಂದು ಅರ್ಥಕ್ವೇಕ್ ಆಯಿತು, ಫ್ಲಡ್ ಆಯಿತು, ಏನೋ ಆಯಿತು, ಒಂದು ಅಲ್ಲೆಲ್ಲ ಇರೋದೆಲ್ಲ ನಾಶ ಆಯಿತು. ಒಂದು ಸ್ವಲ್ಪ ವರ್ಷಗಳ ನಂತರ ಒಂದು ಆರ್ಗನಿಸಮ್ ಬಂದು ಅಲ್ಲಿ ಕಮ್ಯುನಿಟಿಯನ್ನು ಉತ್ಪತ್ತಿ ಮಾಡ್ತದೆ. ಇದಕ್ಕೆ ನಾವು ಸೆಕೆಂಡ್ರಿ ಸಕ್ಸೆಷನ್ ಅಂತ ಕರೆಯೋದು. ಸೆಕೆಂಡ್ ಟೈಮ್ ಮುಂಚೆ ಇತ್ತು ಅಲ್ಲಿ ಲಿವಿಂಗ್ ಆರ್ಗನಿಸಮ್ಸ್, ಬಟ್ ಯಾವುದೋ ಒಂದು ಕಾರಣಕ್ಕೆ ಅದು ಹಾಳಾಗಿದೆ, ಒಂದಷ್ಟು ವರ್ಷ ಬಿಟ್ಟು ಅಲ್ಲೊಂದು ಜೀವಿ ಉತ್ಪತ್ತಿ ಆಯಿತು ಅಥವಾ ಅಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇದಕ್ಕೆ ನಾವು ಸೆಕೆಂಡ್ರಿ ಸಕ್ಸೆಷನ್ ಅಂತ ಕರಿತೀವಿ. ಇಟ್ ಈಸ್ ಆ್ಯಕ್ಚುಲಿ ಬಿಟ್ ಸ್ಲೋ ಪ್ರಾಸೆಸ್, ಇಟ್ಸ್ ವೆರಿ ಫಾಸ್ಟ್ ಪ್ರಾಸೆಸ್. ಪ್ರೈಮರಿ ಸಕ್ಸೆಷನ್ ಏನಿದೆ ಅದು ಫಾಸ್ಟ್ ಸ್ಲೋ ಪ್ರಾಸೆಸ್ಸು, ಇದೇನಿದೆ ಫಾಸ್ಟ್ ಪ್ರಾಸೆಸ್, ಸೆಕೆಂಡ್ರಿ ಸಕ್ಸೆಷನ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೊಟ್ಟಿರೋದು ಸೆಕೆಂಡ್ರಿ ಸಕ್ಸೆಷನ್ನಿಗೆ ಕೆಲವು ಸ್ಟೇಟ್ಮೆಂಟ್ಸು. ಇಟ್ ಅಕರ್ಸ್ ಆನ್ ಆ್ಯನ್ ಎ ಫಾರೆಸ್ಟೆಡ್ ಸೈಟ್. ಹೌದು, ಸೆಕೆಂಡ್ರಿ ಸಕ್ಸೆಷನ್ ಅಲ್ಲೇ ಆಗೋದು ಅಲ್ವಾ. ಇಟ್ ಫಾಲೋಸ್ ಪ್ರೈಮರಿ ಸಕ್ಸೆಷನ್. ಹೌದು, ಪ್ರೈಮರಿ ಸಕ್ಸೆಷನ್ ನಂತರನೇ ಬರೋದೇ ಸೆಕೆಂಡ್ರಿ ಸಕ್ಸೆಷನ್, ಅದು ಕರೆಕ್ಟ್ ಇದೆ. ಇಟ್ ಈಸ್ ಸಿಮಿಲರ್ ಟು ಪ್ರೈಮರಿ ಸಕ್ಸೆಷನ್ ಎಕ್ಸೆಪ್ಟ್ ದಟ್ ಇಟ್ ಹ್ಯಾಸ್ ಅ ರಿಲೇಟಿವ್ಲಿ ಫಾಸ್ಟ್ ಪೇಸ್. ಕರೆಕ್ಟ್, ಫಾಸ್ಟ್ ಇರುತ್ತೆ ಯಾವುದು, ಸೆಕೆಂಡ್ರಿ ಸಕ್ಸೆಷನ್ ಕಂಪೇರ್ ಟು ಪ್ರೈಮರಿ ಸಕ್ಸೆಷನ್. ಇಟ್ ಬಿಗಿನ್ಸ್ ಆನ್ ಎ ಬೇರ್ ರಾಕ್. ನೋ, ಅದು ಪ್ರೈಮರಿ ಸಕ್ಸೆಷನ್. ಕೂಲ್ಡ್ ಲಾವಾ ಏನಿದೆ ಅಥವಾ ಒಂದು ನ್ಯೂಲಿ ಕ್ರಿಯೇಟೆಡ್ ಪಾಂಡ್ ಏನಿದೆ ಅಥವಾ ಬೇರ್ ರಾಕ್ ಏನಿದೆ ಅಲ್ಲಿ ಪ್ರೈಮರಿ ಸಕ್ಸೆಷನ್ ಆಗೋದು. ಇದಾಗೋದಲ್ಲಿ ಅಬಾಂಡೆಂಡ್ ಒಂದು ಫಾರೆಸ್ಟ್ ಇರುತ್ತೆ ಅಥವಾ ಈ ಎಂತ ಹೇಳ್ತಾರೆ ಡಿಫಾರೆಸ್ಟೆಡ್ ಒಂದು ಫಾರೆಸ್ಟ್ನಲ್ಲಿ ನಂತರ ಒಂದು ಏನಾಗ್ತದೆ ಫಾರೆಸ್ಟ್ ಉತ್ಪತ್ತಿ ಆದರೆ ಅಲ್ಲಿ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಉತ್ಪತ್ತಿ ಆದರೆ ಅದಕ್ಕೆ ಸೆಕೆಂಡ್ರಿ ಸಕ್ಸೆಷನ್ ಅಂತ ಕರಿತೀವಿ. ಸೊ ಮತ್ತು ಫ್ಲಡೆಡ್ ಏರಿಯಾ ಇದೆಲ್ಲ ಒಂದು ಎಕ್ಸಾಂಪಲ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ ಈಸ್ ಇನ್ಕರೆಕ್ಟ್. In plant succession, when climax community is reached, the net productivity becomes stable. ಇವಾಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಇದು ಕೂಡ NCERT ಎಲ್ಲವೂ ಒಂದು ಮೂಲೆಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಆದಾಗ ಒಂದು ಫಾರೆಸ್ಟು ಬಿಕಮ್ ಸ್ಟೇಬಲ್, ನೆನ್ಪಿಟ್ಕೊಳ್ಳಿ. ಚೂಸ್ ದ ಕರೆಕ್ಟ್ ಆಪ್ಷನ್. ಪ್ರೈಮರಿ ಸಕ್ಸೆಷನ್ ಅಕರ್ಸ್ ಫಾಸ್ಟರ್ ದೆನ್ ಸೆಕೆಂಡರಿ ಸಕ್ಸೆಷನ್. ಇಲ್ಲ, ಪ್ರೈಮರಿ ಸಕ್ಸೆಷನ್ ಈಸ್ ಆಲ್ವೇಸ್ ಸ್ಲೋವರ್. ನೋಡಿ, ಇಲ್ಲೇ ಇದೆ ಎಲ್ಲ. ಸೆಕೆಂಡರಿ ಸಕ್ಸೆಷನ್ ಅಕರ್ ಸ್ಲೋವರ್, ಇಲ್ಲ, ಫಾಸ್ಟರ್ ದೆನ್ ದಿ ಪ್ರೈಮರಿ ಸಕ್ಸೆಷನ್. ಅಲ್ಲಿ ತಪ್ಪಿದೆ, ಎರಡನೇದು ತಪ್ಪು. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸಕ್ಸೆಷನ್ ಅಕರ್ ಎಟ್ ಸೇಮ್ ರೇಟ್. ಇಲ್ಲ, ಪ್ರೈಮರಿ ಸ್ಲೋ ರೇಟು, ಸೆಕೆಂಡರಿ ಫಾಸ್ಟರ್ ರೇಟ್. ಆಪ್ಷನ್ ಡಿ ಶುಡ್ ಬಿ ದ ಆನ್ಸರ್. ಪ್ರೈಮರಿ ಸಕ್ಸೆಷನ್ ಈಸ್ ಸೀನ್ ಆನ್ ನ್ಯೂಲಿ ಕೂಲ್ಡ್ ಲಾವಾ, ಬೇರ್ ರಾಕ್, ನ್ಯೂ ಪಾಂಡ್, ವೇರ್ ಸೆಕೆಂಡರಿ ಸಕ್ಸೆಷನ್ ಈಸ್ ಸೀನ್ ಇನ್ ಬರ್ನ್ಡ್ ಆರ್ ಕಟ್ ಫಾರೆಸ್ಟ್, ಲ್ಯಾಂಡ್ಸ್ that have been flooded, abandoned farmlands. ಆಪ್ಷನ್ ಡಿ ಕರೆಕ್ಟ್ ಇದೆ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. 54. One of the following area is an example for secondary succession if the succession takes place in ಅಥವಾ on abandoned farmland. ಆಪ್ಷನ್ ಎ ಕರೆಕ್ಟ್ ಆದಂಥ ಒಂದು ಉತ್ತರ ಫಾರ್ ಸೆಕೆಂಡರಿ ಸಕ್ಸೆಷನ್. ಉಳಿದಿರುವಂಥ ಏನು ಇದಿದೆ ಆಪ್ಷನ್ಸ್ ಇದೆ ಅದು ಪ್ರೈಮರಿ ಸಕ್ಸೆಷನ್ಗೆ ಎಕ್ಸಾಂಪಲ್ಲು ಅಲ್ವಾ. ನೆಕ್ಸ್ಟ್, ಸ್ಪೀಷೀಸ್ ದಟ್ ಇನ್ವೇಡ್ ಅ ಬೇರ್ ಏರಿಯಾ ಆಸ್ ಪೈನಿಯರ್ ಸ್ಪೀಷೀಸ್ on bare rock and help in weathering and soil formation. These are usually, ಇದಕ್ಕೇನು ಕರಿತೀರಿ, ಪೈನಿಯರ್ ಸ್ಪೀಷೀಸು ಒಂದು ಬೇರ್ ರಾಕ್ನಲ್ಲಿ ಆದರೆ ಇದಕ್ಕೆ ಲೈಕನ್ಸ್. ಸೊ ಲೈಕನ್ಸ್ ಆ್ಯಕ್ಚುಲಿ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಝೀರಾರ್ಕ್ ಇದು ಏನು ಸಕ್ಸೆಷನ್. ಅದೇ ಹೈಡ್ರಾರ್ಕ್ ಸಕ್ಸೆಷನ್ ತಗೊಂಡ್ರೆ ಯಾರು ಪೈನಿಯರ್ ಸ್ಪೀಷೀಸು, ವಾಟರ್ನಲ್ಲಿ ಫೈಟೋಪ್ಲಾಂಕ್ಟನ್ಸ್. ಸೊ ಝೀರಾರ್ಕ್ ಸಕ್ಸೆಷನ್ ಆಫ್ ದಿ ಪ್ಲ್ಯಾಂಟ್ಸು ಅಲ್ಲಿರುವಂಥ ಪೈನಿಯರ್ ಸ್ಪೀಷೀಸ್ ಯಾವುದು, ಲೈಕನ್ಸ್. ಬರೆದು ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದೇ ಹೈಡ್ರಾರ್ಕ್ ಆಗಿದ್ದರೆ, ವಾಟರ್ ಸಕ್ಸೆಷನ್ ಆಗಿದ್ದರೆ ಪ್ಲ್ಯಾಂಟ್ಸ್ದು ಯಾವುದು, ಫೈಟೋಪ್ಲಾಂಕ್ಟನ್ಸ್ ಆರ್ ದಿ ಪೈನಿಯರ್ ಸ್ಪೀಷೀಸ್. ಇದನ್ನು ಬರೆದು ಇಟ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಲೈಕನ್ ಈಸ್ ದ ಪೈನಿಯರ್ ವೆಜಿಟೇಷನ್ ಆನ್ ವಿಚ್ ಸಕ್ಸೆಷನ್, ಝೀರಾರ್ಕ್ ಸಕ್ಸೆಷನ್. ಇದನ್ನೇ ಹೇಳಿದ್ದೆ ನಾನು.
ಇದು ನಿಮಗೆ ಯಾವುದರಲ್ಲಿ ಬರುತ್ತೆ, ಇಕೊಲಾಜಿಕಲ್ ಸಕ್ಸೆಷನ್ದ ನಂತರ ಬರುವಂಥದ್ದು ಪ್ಲಾಂಟ್ ಸಕ್ಸೆಷನ್, ಝೀರಾರ್ಕ್ ಮತ್ತು ಹೈಡ್ರಾರ್ಕ್. ಓಕೆ, ಆಪ್ಷನ್ ಬಿ. ಅ ಕಮ್ಯುನಿಟಿ ದಟ್ ಸ್ಟಾರ್ಟ್ಸ್ ದ ಪ್ರಾಸೆಸ್ ಆಫ್ ಸಕ್ಸೆಷನ್ ಇನ್ ಎ ಹ್ಯಾಬಿಟ್ಯಾಟ್ ಈಸ್ ಕಾಲ್ಡ್ ಪೈನ್ಯೂರ್ ಕಮ್ಯುನಿಟಿ ಅಥವಾ ಪೈನ್ಯೂರ್ ಸ್ಪೀಷೀಸ್. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ನೋಡ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಜೀವಿ ಬಂದುಬಿಟ್ಟು ಅಲ್ಲಿ ಕಾಲೋನಿ ಮಾಡಿಕೊಂಡ್ರೆ, ಒಂದು ಪಾಪ್ಯುಲೇಷನನ್ನು ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಪೈನ್ಯೂರ್ ಸ್ಪೀಷೀಸ್. ದ ಸ್ಪೀಷೀಸ್ ಇನ್ವೇಡ್ ಎ ಬೇರ್ ಏರಿಯಾ. ಅರ್ಥ ಆಯಿತು? ಪ್ರೈಮರಿ ಸಕ್ಸೆಷನಲ್ಲಿ ಬರುವಂಥದ್ದು ಲೈಕನ್ಸು, ಝೀರಾರ್ಕ್ ಆಯಿತು, ಫೈಟೋಪ್ಲಾಂಕ್ಟನ್ಸು, ಹೈಡ್ರಾರ್ಕ್ ಆಯಿತು. ನೆನ್ಪಿಟ್ಕೊಳ್ಳಿ, ಪೈನ್ಯೂರ್ ಸ್ಪೀಷೀಸ್ಗೆ ಎಕ್ಸಾಂಪಲ್. 58th ಕ್ವಶನ್. ಇದು ಬಹಳ ಇಂಪಾರ್ಟೆಂಟ್, ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಇದಕ್ಕೆ ಯಾವುದೇ ಟ್ರಿಕ್ ಇಲ್ಲ, ಆದರೂ ಒಂದು ಸ್ವಲ್ಪ ನೋಡಬಹುದು, ಒಂದು ಗೆಸ್ ವರ್ಕ್ ಮಾಡ್ಬೋದು. ಇನ್ ಹೈಡ್ರಾರ್ಕ್ ಸಕ್ಸೆಷನ್ ಅಂದರೆ ಒಂದು ವಾಟರ್ನಲ್ಲಿ ನಡೆಯುವಂಥ ಪ್ರೈಮರಿ ಸಕ್ಸೆಷನ್, ಪೈನ್ಯೂರ್ಸ್ ಆರ್ ಫೈಟೋಪ್ಲಾಂಕ್ಟನ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ವಿಲ್ ಬಿ ಫಾರೆಸ್ಟ್. ಓಕೆ, ನಮಗೆ ಗೊತ್ತಾಗಿದೆ, ಮೊದಲನೇ ಪ್ಲೇಸ್ನಲ್ಲಿ ನಮಗೇನು ಸಿಗಬೇಕು, ಫೈಟೋಪ್ಲಾಂಕ್ಟನ್ಸ್, ಕೊನೆ ಪ್ಲೇಸ್ನಲ್ಲಿ ನಮಗೆ ಫಾರೆಸ್ಟ್ ಸಿಗಬೇಕು. ಅರೇಂಜ್ ದಿ ಕರೆಕ್ಟ್ ಆರ್ಡರ್ ಆಫ್ ಪ್ಲಾಂಟ್ ಸಕ್ಸೆಷನ್ ಇನ್ ಹೈಡ್ರಾರ್ಕ್ ಸಕ್ಸೆಷನ್. ಅರೇಂಜ್ ಮಾಡೋಣ. ಫೈಟೋಪ್ಲಾಂಕ್ಟನ್, ರೀಡ್, ಸ್ವ್ಯಾಂಪ್ ಸ್ಟೇಜ್, ಸ್ಕ್ರಬ್ ಸ್ಟೇಜ್. ಇದನ್ನು ಓದೋದು ಬೇಡ, ಆಪ್ಷನ್ ಬಿಗೆ ಹೋಗ್ಬಿಡೋಣ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಫಸ್ಟ್ ಬರೋದು ಫೈಟೋಪ್ಲಾಂಕ್ಟನ್, ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಯಾವುದು ಪ್ಲಾಂಟ್ ಬರುತ್ತೆ, ಸಬ್ಮರ್ಜ್ಡ್ ಪ್ಲಾಂಟ್ ಸ್ಟೇಜ್. ನಂತರ ಬರೋದು ಸಬ್ಮರ್ಜ್ಡ್ ಫ್ರೀ ಫ್ಲೋಟಿಂಗ್ ಸ್ಟೇಜ್, ರೀಡ್, ಸ್ವ್ಯಾಂಪ್ ಸ್ಟೇಜ್, ಮಾರ್ಷ್ ಮಿಡೋ ಸ್ಟೇಜ್, ಸ್ಕ್ರಬ್ ಸ್ಟೇಜ್, ಫಾರೆಸ್ಟ್. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲರೂ ಕೇಳಿಬಿಟ್ರೆ ಇದು NCERT ನಿಮಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ, ಚಿತ್ರ ಕೊಟ್ಟಿದ್ದಾನೆ. ಸೊ ABCD ಅಂತ ಕೊಟ್ಟಿದ್ದಾರೆ, 7 ಇದೆ ಸ್ಟೇಜಸ್ಸು. ಸ್ವಲ್ಪ ನೋಡ್ಕೋಬೇಕು, ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಕೇಳಬಹುದು. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. 59. ದ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್, ಕ್ಯಾಲ್ಸಿಯಂ ಪ್ರೆಸೆಂಟ್ ಇನ್ ದ ಸಾಯಿಲ್ ಎಟ್ ಎನಿ ಗಿವನ್ ಟೈಮ್, ಇದಕ್ಕೇನು ಕರಿತೀರಿ, ಸ್ಟ್ಯಾಂಡಿಂಗ್ ಸ್ಟೇಟ್. ಹಾಗಾದರೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೇನು? ಇಟ್ ಈಸ್ ದ ಅಮೌಂಟ್ ಆಫ್ ಬಯೋಮಾಸ್ ಪ್ರೆಸೆಂಟ್ ಇನ್ ಎ ಲಿವಿಂಗ್ ಆರ್ಗನಿಸಮ್ ಎಟ್ ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ ಪರ್ ಯೂನಿಟ್ ಟೈಮ್. ಇದಕ್ಕೆ ನಾವು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ. ಸ್ಟ್ರಾಟಿಫಿಕೇಷನ್ ಬಗ್ಗೆ ಗೊತ್ತಿದೆ, ನ್ಯೂಟ್ರಿಯೆಂಟ್ ಸೈಕಲ್ ಬಗ್ಗೆ ಅಂತೂ ಗೊತ್ತಿದೆ, ಅದರಲ್ಲಿ 2 ಬರುತ್ತೆ. ಇದಕ್ಕೆ ಬಯೋಜಿಯೋಕೆಮಿಕಲ್ ಸೈಕಲ್ ಅಂತ ಕರಿತೀವಿ. ಸೆಡಿಮೆಂಟ್ರಿ ಸೈಕಲ್ ಇದೆ, ಗ್ಯಾಷಸ್ ಸೈಕಲ್ ಇದೆ. ಸೆಡಿಮೆಂಟ್ರಿ ಸೈಕಲ್ಗೆ ಎಕ್ಸಾಂಪಲ್ ಕೇಳಿದರೆ ನಿಮಗೆ ಸಲ್ಫರ್ ಬರಿಬಹುದು, ಇನ್ನೊಂದು ಯಾವುದಿದೆ, ಫಾಸ್ಫರಸ್ಸು. ಅದೇ ಗ್ಯಾಷಸ್ ಕೇಳಿಬಿಟ್ರೆ ಕಾರ್ಬನ್ ಮತ್ತು ನೈಟ್ರೋಜನ್. ನೆನ್ಪಿಟ್ಕೊಳ್ಳಿ. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ. ಅಬೌಟ್ 70% ಆಫ್ ದಿ ಟೋಟಲ್ ಗ್ಲೋಬಲ್ ಕಾರ್ಬನ್ ಇಸ್ ಫೌಂಡ್ ಇನ್, ಎಲ್ಲಿರ್ತದೆ, ಓಷನ್ಸಲ್ಲಿರ್ತದೆ. ಬಾಕಿ 30% ಲ್ಯಾಂಡಲ್ಲಿರ್ತದೆ. ಸೊ ನೆನ್ಪಿಟ್ಕೊಳ್ಳಿ. ಲಾರ್ಜೆಸ್ಟ್ ರಿಸರ್ವಾಯರ್ ಆಫ್ ಫಾಸ್ಫರಸ್ ಈಸ್ ಅರ್ತ್ ಕ್ರಸ್ಟ್, ಅಂದರೆ ರಾಕ್ಸ್. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ, ಫಾಸ್ಫರಸ್. ಅದೇ ಕಾರ್ಬನ್ ಆಗಿದ್ದರೆ ಅಟ್ಮಾಸ್ಫಿಯರ್. ಓಕೆ, ನೇಮ್ ದಿ ಸೆಡಿಮೆಂಟರಿ ನ್ಯೂಟ್ರಿಯೆಂಟ್ ಸೈಕಲ್. ನೈಟ್ರೋಜನ್ ಬರೋಲ್ಲ, ಗ್ಯಾಷಸ್ ಆಯಿತು. ಸಲ್ಫರ್, ಎಸ್, ಸೆಡಿಮೆಂಟ್ರಿ. ಇದರ ಜೊತೆಗೆ ಇನ್ನೊಂದು ಯಾವ್ದು ಇರಬೇಕಿತ್ತು, ಇಲ್ಲಿ ನಿಮಗೆ ಫಾಸ್ಫರಸ್ ಇರಬೇಕಿತ್ತು, ಕೊಟ್ಟಿಲ್ಲ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಆಕ್ಸಿಜನ್, ಕಾರ್ಬನ್, ಗ್ಯಾಷಿಯಸ್ಸು. ಓಕೆ, ನಿಮಗೆ NCERT ಕೊಟ್ಟಿದ್ದು ಕಾರ್ಬನ್ ಮತ್ತು ನೈಟ್ರೋಜನ್ ಗ್ಯಾಷಸ್ ಸೈಕಲ್, ಸಲ್ಫರ್ ಮತ್ತು ಫಾಸ್ಫರಸ್ಸು ಸೆಡಿಮೆಂಟ್ರಿ ಸೈಕಲ್. ಆಪ್ಷನ್ ಬಿ ಕರೆಕ್ಟ್. 63. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಬಯೋಜಿಯೋಕೆಮಿಕಲ್ ಸೈಕಲ್ ಈಸ್ ಫಾಲ್ಸ್? ಕರೆಕ್ಟ್ ನೋಡಿ. Unlike carbon cycle, in phosphorus cycle, there is no respiratory release of phosphorus into atmosphere. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಫಾಸ್ಫರಸ್ ಸೈಕಲ್ಲು, ಕಾರ್ಬನ್ ಸೈಕಲ್. ಕಾರ್ಬನ್ ಸೈಕಲಲ್ಲಿ ನಾವು ರೆಸ್ಪಿರೇಷನ್ ಮಾಡೋ ಮುಖಾಂತರ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತೀವಿ. ಸೊ ರೆಸ್ಪಿರೇಷನ್ ಪಾರ್ಟ್ ಇದೆಯಾ, ಕಾರ್ಬನ್ ಡೈಆಕ್ಸೈಡ್ ಇದೆ. ಫಾಸ್ಫರಸ್ದು ಏನಾದರೂ ಇದೆಯಾ, ಗ್ಯಾಷಿಯಸ್ ಎಕ್ಸ್ಚೇಂಜ್ ಏನಾದರೂ ನಡೀತದ ಬಿಟ್ವೀನ್ ಅಸ್ ಅಥವಾ ಲಿವಿಂಗ್ ಕಾಂಪೊನೆಂಟ್ ವಿತ್ ದಿ ಏಬಯೋಟಿಕ್ ಕಾಂಪೊನೆಂಟ್ ಲೈಕ್ ಅಟ್ಮಾಸ್ಫಿಯರ್? ಇಲ್ಲ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ ನೋಡಿ. unlike carbon cycle, in phosphorus cycle there is no respiratory release of the phosphorus into atmosphere. Correct. Gaseous exchanges of phosphorus between organisms and the environment are negligible. Howdu nadiyode illalla, then there is no exchange. Okay. Reservoir of carbon is the atmosphere, and for phosphorus it is earth crust. Okay, reservoir carbon ಗೆ ಯಾವುದು, atmosphere. ಕರೆಕ್ಟ್ ಇದೆ. ಫಾಸ್ಫರಸ್ ಗಾದರೆ earth crust ಅಂದರೆ ರಾಕ್ಸ್, ಅದು ಕರೆಕ್ಟ್ ಇದೆ. ಫಾಸ್ಫರಸ್ ಇಸ್ ದ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸೈಟೋಪ್ಲಾಸಮ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಯಾವುದ್ರದ್ದು ಕಾನ್ಸ್ಟಿಟ್ಯೂಯೆಂಟು? ಸೆಲ್ ಮೆಂಬ್ರೇನ್ ಇದೆ, ಹೌದಾ? ಮತ್ತು ATP ಅಲ್ಲಿ ಬರುತ್ತೆ ನೋಡಿ, ಎನರ್ಜಿ ರಿಲೇಟೆಡ್ ಕಾಂಪೊನೆಂಟ್ಸು. ಬೋನ್ಸಲ್ಲಿರುತ್ತೆ. ತಪ್ಪಿದೆ ನೋಡಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ, ಯಾಕಂದರೆ ಇಟ್ ಈಸ್ ಇನ್ಕರೆಕ್ಟ್. ಒಂದು ಕೊನೆಯ ಕ್ವಶನ್ಗೆ ಬಂದುಬಿಟ್ಟಿದೆ ನೋಡಿ. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. The reservoir pool for phosphorus cycle is earth crust. Correct ಇದೆ. Whereas atmosphere is the reservoir pool for carbon cycle. During the carbon cycle and phosphorus cycle, there is very little respiratory release of carbon and phosphorus respectively. There is no respiratory release of phosphorus. Carbon dioxide ಆದರೆ ಇದೆ, ರೆಸ್ಪಿರೇಷನಲ್ಲಿ ಪಾರ್ಟ್ ತೊಗೊಳ್ತದೆ. ಫಾಸ್ಫರಸ್ಸು ನೋ, ಬಿಕಾಸ್ ಇಟ್ ಈಸ್ ಸಾಲಿಡ್, ಚಾನ್ಸೇ ಇಲ್ಲ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಇಲ್ಲೇ ಸಿಕ್ಬಿಡ್ತು. Atmospheric inputs of phosphorus through rainfall are much smaller than carbon inputs. Correct. ಇದು NCERT ಸ್ಟೇಟ್ಮೆಂಟ್, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ,
ಗ್ಯಾಷಿಯಸ್ ಎಕ್ಸ್ಚೇಂಜ್ ಆಫ್ ಫಾಸ್ಫರಸ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದ ಎನ್ವೈರ್ನಮೆಂಟ್ ಆರ್ ನೆಗ್ಲಿಜಿಬಲ್. ಕರೆಕ್ಟ್, ಈಗಷ್ಟೇ ಹೇಳಿದ್ದೀನಿ. ಹಾಗೆ ನೋಡೋದಾದರೆ ಆಪ್ಷನ್ ಬಿ ಇನ್ಕರೆಕ್ಟ್ ಸ್ಟೇಟ್ಮೆಂಟು ಹಾಗೂ ಕರೆಕ್ಟ್ ಆದಂಥ ಉತ್ತರ. ಸೊ ವಿ ಆರ್ ಡನ್ ವಿತ್ 64 ಕ್ವೆಶನ್ಸ್. ಇದರಲ್ಲಿ ಪ್ರೀವಿಯಸ್ ಇಯರ್ದೇ ಅರೌಂಡ್ 13 ಕ್ವೆಶನ್ಸ್ ಇದೆ, ನೀಟ್ ಮತ್ತು KCETದು. ಇಲ್ಲಿ ತನಕ ವೀಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.